ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ರೀಡಿಂಗ್ ಮಾಡಿ ನೋಡೋಣ. ಅದೇನು ಅಂತಂದರೆ ನಮ್ಮ ಮನೆಯ ದೇವರು. ಆ, ಯಾಕಂದರೆ ಆ್ಯಕ್ಚುಲಿ ಈ ಟಾಪಿಕ್ ನಿಜವಾಗ್ಲೂ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ನಾನು ಒಂದೆರಡು ಎಕ್ಸ್ಪೀರಿಯನ್ಸು ಹೇಳ್ತೀನಿ. ಮತ್ತು ಇದಕ್ಕೆ ಎಷ್ಟು ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಐತಿ ಅಂತ ಅನ್ನೋದು ನಿಮಗೆ ಖರೇನ ಗೊತ್ತಾಗಬೇಕು. ನೋಡ್ರಿ, ನನ್ನ ಹತ್ರ ಜನ ನಾ ಭಾಳ ಜನರನ್ನ ಭೇಟಿ ಆಗ್ತೇನೆ. ನನಗೆ ಭಾಳ ಜನರ ಜೊತೆ ನಾನು ಮಾತಾಡ್ತೇನೆ. ಅಂದರೆ ಬೇರೆ ಬೇರೆ ಥರದ ಪ್ರಾಬ್ಲಮ್ಸ್ ಎಲ್ಲ ನನಗೆ ಗೊತ್ತಾಕವು. ಅವ್ರು ಎಲ್ಲಿ ತಪ್ಪಾಗತ್ತಾರ, ಅವ್ರು ಏನು ಮಾಡಾಕತ್ತಾರ, ಅಥವಾ ಅವ್ರ ವಿಚಾರಧಾರೆ ಹೆಂಗೈತಿ, ಈ ಪ್ರಾಬ್ಲಮ್ಸ್ ಎದ್ರ ಸಲಾಗಿ ಬರಾಕತ್ತಾವ ಅಂತ ನನಗೆ ಗೊತ್ತಾಗ್ತೈತೆ. ಆದ್ರೆ ನಾ ಕೆಲವೊಂದು ಸರ್ತಿ ಎಷ್ಟೋ ಸರ್ತಿ ತಿಳಿಸಿ ಹೇಳಿದ್ರು ಸಹಿತ ಅವ್ರು ಎಲ್ಲರೂ ಏನು ತಿಳ್ಕೊತಾರೋ, ಎಲ್ಲರೂ ನಾ ಹೇಳಿದ್ದು ಮಾಡ್ತಾರೋ ಅಂತ ಅನ್ನುವಂಗೆ ಏನಿರಂಗಿಲ್ಲ. ಬಟ್ ಇವತ್ತೇನು ಮಾಡೋಣ ಅಂತಂದ್ರೆ, ನಾವು ಇದೇ ಟಾಪಿಕ್ ಬದಲಾಗೇನ ನಾವು ಒಂದೆರಡು ಮಾತು ನಿಮಗೆ ಹೇಳ್ತೀನಿ. ಸೊ ಒಂದು ಕಡೆ ಏನು ಮಾಡೋಣ ಅಂದರೆ, ನಿಮ್ಮ ಮನೆಯ ಗಂಡ ದೇವರು, ನಿಮ್ಮ ಮನೆಯ ಗಂಡ ದೇವರು ಮತ್ತು ನಿಮ್ಮ ಮನೆಯ ಹೆಣ್ಣು ದೇವರು. ಓಕೆ, ನೋಡಿರಿ, ಗಂಡ ದೇವರು ಹೆಣ್ಣು ದೇವರು ಯಾಕಂತಂದ್ರೆ ನಿಜವಾಗ್ಲೂ ಒಂದು ಪೇರ್ ಇರ್ತೈತಿ. ಯಾವತ್ತೂ ಗಂಡ ದೇವರು ಅಷ್ಟೇ ಇರೋಂಗಿಲ್ಲ, ಯಾವತ್ತೂ ಹೆಣ್ಣು ದೇವರು ಅಷ್ಟೇ ಇರೋಂಗಿಲ್ಲ. ಸೊ ಇವರಿಂದ ತಮಗೇನು ಸೂಚನೆ ಬರಾಕತ್ತೈತಿ ಅಂತಂದು ಹೇಳಿ ನೋಡೋಣ. ಯಾಕಂದರೆ 2 ದಿವಸದೊಳಗೆ ನಾ ಏನು ಕೇಸಸ್ ಹ್ಯಾಂಡಲ್ ಮಾಡಿದ್ನಲ್ಲ, ಅದ್ರೊಳಗೆ ನಾ ಏನು ನೋಡಾಕತ್ತೀನಿ, ನನಗೆ ಯಾಕೋ ಅನ್ನಿಸ್ತು ಇದ್ರ ಬದಲಾಗಿ ಮಾತಾಡಬೇಕು ಅಂತಂದೇಳಿ. ಅಂದ್ರೆ ನಿಮ್ಮ ಮನೆ ದೇವರು ಎಷ್ಟು ಸ್ಟ್ರಾಂಗ್ ಇರ್ತೈತಿ, ಎಷ್ಟು ಅವರಿಂದ ಅವ್ರು ನಿಮ್ಮ ಜೀವನಕ್ಕೆ ಎಷ್ಟು ದೊಡ್ಡ ಆಧಾರ ಅನ್ನೋದು ಅಟ್ಲೀಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಕೇಳಿ ಅಟ್ಲೀಸ್ಟ್ ನಿಮಗೇನು ಅನ್ನಿಸ್ತೈತಿ ಅಂತಂದು ನೋಡ್ರಿ. ಓಕೆ, ಸೊ ರೀಡಿಂಗ್ ಮಾಡೋಣ. ಸೊ ಈ ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಟಾಪಿಕ್ ಏನಂತ ಹೇಳಿ ಗೊತ್ತಾಯ್ತು. ನಾನು ಹೇಳಿದೆ ಈಗ ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಂದು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಜಾಸ್ತಿ ಟೈಮ್ ಏನು ತೊಗೊಳಂಗಿಲ್ಲ, ಜಸ್ಟ್ 2 minutes. ಓಕೆ, ನೋಡಿರಿ, ನಾನು ಜ್ಯೋತಿಷಾಸ್ತ್ರ ಕಲಿಬೇಕು ಅಂತಂದರೆ ನಾನೇ ತಲೆ ಓಡಿಸಿ ಏನು ಕಲೀಲಿಲ್ಲ, ಅಥವಾ ನನಗೇನಾದ್ರೂ ಇಂಟ್ರೆಸ್ಟು ಬಂದಿರಲಿಲ್ಲ. ನನಗೆ ಆದೇಶ ಆಯಿತು. ನನಗೆ ಕೆಲವೊಂದಿಷ್ಟು ಹಾಗೆಲ್ಲ ಆಗ್ತಿರ್ತಾವೆ. ಯಾಕಂದರೆ ಸ್ಪಿರಿಚುವಲ್ ಲೈನ್ದೊಳಗೆ ನಾ ಇದ್ದು ಅಥವಾ ಕೆಲಸ ಮಾಡೋಕ್ಕೈತೆ ಭಾಳ ವರ್ಷ ಆಯ್ತು. ಸೊ ನಾ ಏನು ಮಾಡಿದೆ, ಪಟಾಪಟ್ ಅಂತಂದು ಹೇಳಿ ಒಬ್ಬರು ಸರ್ನ ಹುಡುಕಿ ತೆಗೆದೆ, ಮಾಸ್ತರ್ನ ಹುಡುಕಿ ತೆಗೆದ್ನಿ. ಮತ್ತು ಹೋಗ್ಬೇಕಂತಂದು ಹೇಳಿ ಅವ್ರ ಕಡೆ ಪಾಠ ಮಾಡ್ಕೊಳಕ್ಕಂತಂದು ಹೇಳಿ ವಿಚಾರ ಬಂತು. ಹೋದ್ನಿ. ಆದರೆ ಹೆಂಗಿತ್ತು ಅಂತಂದರೆ, ನನ್ನ ಬೇಡ್ಲಕ್ಕಂದ್ರೆ ಅವ್ರು ಮರಾಠಿ ಮತ್ತು ನಾನು ಕನ್ನಡ. ನನಗೆ ಮರಾಠಿ ಮಾತಾಡೋಕ್ಕೆ ಬರ್ತದೆ, ಆದ್ರೆ ಬುಕ್ಕಿಶ್ ಲ್ಯಾಂಗ್ವೇಜಿಗೆ ಮತ್ತು ಮಾತಾಡೋದಕ್ಕೆ ಭಾಳ ಲೋಕಲ್ ಲ್ಯಾಂಗ್ವೇಜಿಗೆ ಭಾಳ ಫರಕ್ ಬೀಳ್ತದೆ ಅದು. ಆಮೇಲೆ ನಾ ಅಂದೆ, ಸರಿ ಸರ್ಗೆ ಏನಂದೆ, ಆಯ್ತು ನನಗೆ 35 ಮಾರ್ಕ್ಸ್ ಬಿದ್ದರೂ ಸಾಕಪ್ಪ, ಮತ್ತು ನನಗೆ ಹೆಂಗಾದರೂ ಕಲಿಬೇಕಾಗೈತಿ, ನನಗೆ ಬೇಸಿಕ್ ಕಲಿತ್ರೂ ಸಾಕಂತಂದು ಹೇಳಿ ಹಿಂಗೆ ತಲೆಯಾಗ ವಿಚಾರ ಬಂತು. ಅವ್ರ ಹತ್ರ ಹೋದೆ. ಆಮೇಲೆ ಕಲಿಯಾಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡೋಕ್ಕೂ ಗೊತ್ತಾಯ್ತು ನನಗೆ, ಅಂದರೆ ನಾ ತಿಳ್ಕೊಂಡಷ್ಟು ಇದು ಈಸಿ ಇಲ್ಲ ಅಂತಂದು ಹೇಳಿ. ಅದು ಬರೀ ಕನ್ಫ್ಯೂಷನ್ ಆಕಿತ್ತು ನನಗೆ. ಕನ್ಫ್ಯೂಷನ್ ಎಷ್ಟು ಅಂತಂದರೆ, ಇರೋದು 9 ಗ್ರಹ, 12 ಮನೆ, 27 ನಕ್ಷತ್ರ. ಒಂಥರ ಕಲಸು ಮೇಲೋಗರ ಏನೂ ತಿಳಿತಿರಲಿಲ್ಲ ನಾನು ಅದ್ರೊಳಗೆ. ಸುಮ್ಮನೆ ಕ್ಲಾಸಿಗೆ ಹೋಗೋದು, ಸುಮ್ಮನೆ ಕ್ಲಾಸಿಂದ ಬರೋದು, ಎಲ್ಲ ಒಂಥರ ಸಬ್ಜೆಕ್ಟ್ ಒಂದ್ರ ಮೇಲೆ ಅದೆಲ್ಲ ಓವರ್ಲ್ಯಾಪ್ ಆದಂಗೆ ಆಕೈತೆ ನನಗೆ. ಆಮೇಲೆ ನಮ್ಮ ಗುರುಗಳಿಗೆ ನಾ ಅಂದೆ, ನನಗೆ ದೀಕ್ಷಾ ಕೊಟ್ಟು ಗುರುಗಳು ಅದಾರಲ್ಲ, ನಾ ಅಂದೆ, ನೋಡ್ರಿ ಕಾಕ, ಯಾಕೋ ನನಗೆ ಹಿಂಗೆ ಆಗತ್ತತಿ ಸಬ್ಜೆಕ್ಟ್ ಬದಲಾಗಿ, ನನಗೆ ಗೊತ್ತಾಗವಲ್ತು, ಏನು ಮಾಡ್ಬೇಕಂತ ಗೊತ್ತಾಗವಲ್ತು, ಏನು ಮಾಡಬೇಕು ಅಂತ. ನಂಗೆ ಸಬ್ಜೆಕ್ಟ ತಿಳಿವಲ್ತ್ರಿ. ಅದು ಯಾವಾಗ ಅಂತಂದ್ರೆ, ಇದು 2015 ಅದು ಏನು ಭಾಳ ಅಲ್ಲ. ಮತ್ತು ನಾ ಏನವಾಗ ಭಾಳ ಸಣ್ಣಕ್ಕೇನು ಇದ್ದಿರಲಿಲ್ಲ, 2015 ಆಮೇಲೆ ಅವ್ರೇನಂದ್ರು, ಮತ್ತು ಅವ್ರಿಗೇನು ಅದರಿಂದ ವ್ಯತ್ಯಾಸ ಆಗಂಗಿಲ್ಲ. ಅವ್ರಂದರು, ನೀವೇನು ಇದ್ರಲ್ಲೇ ದುಡ್ಡು ತಿನ್ಬೇಕಾಗೈತೇನು ರೀ, ಅಷ್ಟ್ಯಾಕೆ ವಿಚಾರ ಮಾಡಕತ್ತೀರಿ, ಬಿಟ್ಬಿಡ್ರಿ ಈ ಸಬ್ಜೆಕ್ಟ ಅಂತಂದು. ನಾನು ಆಗಲೇ ಅದಕ್ಕೆ 30-35 ಸಾವಿರ ರೂಪಾಯಿ ಖರ್ಚು ಮಾಡಿ ಆಗಿತ್ತದು ನನಗೆ. ಮತ್ತು ನಂದು ಸ್ವಲ್ಪ ಸ್ವಭಾವ ಹೆಂಗೆ ಅಂತಂದ್ರೆ, ನಿನ್ನ ಕೈಲೇ ಅದು ಆಗಂಗಿಲ್ಲ ಅಂತ ನಾನು ಅದನ್ನು ಪಕ್ಕ ಮಾಡಕ್ಕೆ ಓಡಾಡ್ತಾನೆ. ನಂದೊಂಥರ ಅಂಥ ಮಂಡು ಸ್ವಭಾವ. ನಾನು ಹಿಂಗೆ ಅಂತಾರೆ ಹಂಗಾರ ಅಂತಂತಂದ್ರೆ, ಇದನ್ನು ಮಾಡೇ ಬಿಡು ನೀ ಸಬ್ಜೆಕ್ಟ. ಯಾಕಂದ್ರೆ ಅವರಷ್ಟು ಆರಾಮಾಗೆ ಹೇಳಿದರು. ಆದರೆ ನನಗೆ ಆದೇಶ ಒಂದಾಗಿತ್ತಲ್ಲ, ನೀ ಇದನ್ನು ಮಾಡು ಅಂತಂದು ಹೇಳಿ. ಯಾಕಂದ್ರೆ ನಾ ಎಂಥ ಮನುಷ್ಯ ಅಂದ್ರೆ, ನಾನು ಸತತವಾಗಿ ನಾನು ಬದಲಾಗಿ ವಿಚಾರ ಮಾಡ್ತಿದ್ದೆ. ನೋಡಿರಿ, ನನ್ನದು ಟೇಲರಿಂಗ್ ಯೂನಿಟ್ ಇತ್ತು, ನನ್ನ ಹತ್ರ 4 ಜನ ಕೆಲಸ ಮಾಡ್ತಿದ್ರು. ಆಮೇಲೆ ಆದರೆ ನಾನು ಅದು ಹೆಂಗೆ ಅಂತಂದ್ರೆ, ಶಕ್ತಿ ವ್ಯಯ ಆಗುವಂಥ ಕೆಲಸ ಅದು. ಇವತ್ತಿಲ್ಲ ನಾಳೆ ನನ್ನ ಶಕ್ತಿ ಕುಂದಿತ್ತು ಅಂತಂದ್ರೆ ನನ್ನ ಕೆಲಸನೂ ಕುಂದಿರ್ತೈತಿ. ಆಮೇಲೆ ನಾ ತಲೆಲೇ ಶಾಣೆ ಅದೇನೆ ನಾ ಅಂತ ಅನ್ಕೊಳ್ತಿದ್ದೆ. ನಾ ತಲೆಲೇ ಕೆಲಸ ತೊಗೋಬೋದಲ್ಲ, ನಾ ಶರೀರಲೇನೆ ಯಾಕೆ ಕೆಲಸ ತೊಗೋಬೇಕು ಅಂತ ನನ್ನ ತಲೆಯಾಗ ವಿಚಾರ ಬರ್ತಿದ್ದು. ಆಮೇಲೆ ನನಗೆ ಅನ್ಸಾಕೈತಿ, ಓಕೆ ಸರಿ, ಹಂಗಾರೆ ಹೆಂಗೆ ಮಾಡಿದ್ರದ್ದು, ಸಾಯಿಬಾಬಾಗೆ ಇದ್ರ ಬದಲಾಗಿ ಹೇಳೋನು. ಹಂಗಾರೆ ಸಾಯಿಬಾಬಾಗ ದಿನ ಹೋಗೋದು, ಸಾಯಿಬಾಬಾ ಮುಂದೆ ಹೇಳೋದು, ಪ್ಲೀಸ್ ಸಾಯಿಬಾಬಾ ಹೆಂಗಾರ ನನಗೆ ಇದನ್ನು ಸಬ್ಜೆಕ್ಟ್ ಕಲಿಸ್ರಿ, ನಂಗೆ ಸಬ್ಜೆಕ್ಟ್ ಕಲಿಸ್ರಿ ಅಂತ. ಆಮೇಲೆ ನನಗೆ ಯಾವುದೇ ವಿಷಯ ಅಂತಂದ್ರೆ, ನನಗೇನಾದರೂ ಆನ್ಸರ್ ಬರಬೇಕಾಗಿತ್ತು ಅಂತಂದ್ರೆ, ಅದು ಡ್ರೀಮ್ ಥ್ರೂ ಬರ್ತೈತೆ. ಅಂದರೆ ಕನಸಿನ ಮೂಲಕ ನನಗೆ ಉತ್ತರ ಸಿಗ್ತಾವೆಲ್ಲ. ಯಾಕಂದ್ರೆ ಕೆಲವೊಬ್ರಿಗೆ ಇರ್ತೈತೆ ಆ ಥರದ್ದು, ಅಂದರೆ ಆಧ್ಯಾತ್ಮಿಕ ಜೀವನದೊಳಗೆ ಬೇರೆ ಬೇರೆ ಥರದಿಂದ ಆನ್ಸರ್ ಸಿಗ್ತಿರ್ತಾವೆ ನಿಮಗೆ. ನನಗೇನು ನನಗೆ ಕನಸು ಬೀಳ್ತಾವೆ. ನನಗೆ ಕನಸು ಬಂದು ಕನಸಿನೊಳಗೆಲ್ಲ ಮಾತುಕತೆ ಆಗ್ತಿರ್ತೈತೆ.
ಆಮೇಲೆ ಒಬ್ಬ ಹುಡುಗ ಬರಾಕತ್ತ. ನಾವೆಲ್ಲ ಸಣ್ಣವ್ರಿದ್ದಾಗ ಸಾಲಿ ಕಲಿ ಮುಂದೆ ಖಾಕಿ ಕಲರ್ ಪ್ಯಾಂಟ ಮತ್ತು ಶರ್ಟ್ ಹಾಕೋತಾರಲ್ಲ, ಹಂಗೆ ಹಾಫ್ ಪ್ಯಾಂಟ್ ಇತ್ತು ಅವಂದ ಮತ್ತು ಶರ್ಟ್ ಇತ್ತು. ಭಾಳ ಅಂದ್ರೆ ಹುಡುಗಂದ್ರೆ 16-17 ವರ್ಷ ಇರ್ಬೇಕು. ಅವ ಹೇಳ್ತಿದ್ದ, ನಾ ಕಲಿಸ್ತೀನಿ ಶೈಲ, ನೀ ಯಾಕೆ ವಿಚಾರ ಮಾಡ್ತೀನಿ, ನಾ ಕಲಿಸ್ತೀನಿ ಶೈಲ, ನನ್ನ ತಲೆಯಾಗೇನ ಸಾಯಿಬಾಬಾನ ಅಂತ. ಆದರೂ ಬರಾಕತ್ತಿರಲ್ವ, ನಾವು ದಿನ ಸಾಯಿಬಾಬನ ಮುಂದೆ ಅಳೋದು, ಸಾಯಿಬಾಬಾ ನನಗೆ ಇನ್ಸಲ್ಟ್ ಆಗ್ತೈತೆ ರೀ, ನನಗೆ ಹೆಂಗೆ ಈ ಸಬ್ಜೆಕ್ಟ್ ಬರೋಂಗಿಲ್ಲ ಅಂತಂದು ಹೇಳಿ. ಆಮೇಲೆ ಕೊನೆಗೆ ಒಂದಿನ ಏನಾತಂತಂದ್ರೆ, ನಾನೇ ನೋಡ್ತೇನೆ, ಒಂದು ಕಟ್ಟಿ ಐತಿ ತಳಗೆ, ಯಾವುದೋ ಒಂದು ಕುಂಟಗಲ್ಲು ಅಂದ್ರೆ ಕೆಳಗಿಂದ ಅಳಗಾಡ್ತಿರ್ತದೆ ಕಲ್ಲು, ಅಂಥ ಕಲ್ ಮೇಲೆ ನಾನು ನಿಂತೇನೆ, ಒಂದು ಕಟ್ಟೈತಿ ಮುಂದೆ. ನನಗೆ ಆ್ಯಕ್ಚುಲಿ ಕಟ್ಟಿ ದಾಟ್ ಆ ಕಡೆ ಹೋಗ್ಬೇಕಾಗೈತಿ. ಸ್ವಲ್ಪನೂ ಹೆಚ್ಚು ಕಡಿಮೆ ಆದ್ರೆ ನಾನು ಈ ಕಡೆ ಬಿದ್ದು ಬಿಡ್ತೇನೆ. ಮತ್ತು ಆ ಕಟ್ಟಿ ಎಷ್ಟು ಎತ್ತಿರ್ತಂದ್ರೆ ನನಗೆ ಹತ್ತಾಗ ಬರ್ತಿರ್ಲಿಲ್ಲ ಅದು. ಅಲ್ಲಿ ನಿಂತು ವಿಚಾರ ಮಾಡಾಕತ್ತಿದ್ದೆ, ಏನಪ್ಪ ಮಾಡಲಿ ಅಂತಂದು ಹೇಳಿ. ಆ ಕಡೆ ಒಂದಿಷ್ಟು ಹುಡುಗರು ಆಟ ಆಡಾಕತ್ತಿದ್ರು, ಚಲೋ ದೊಡ್ಡವ್ರನ್ನ ಇದ್ರು, 15-16 ವರ್ಷದ್ದು ಹಿಂಗೇನಾರು, 15ರಿಂದ ಒಂದು 18 ವರ್ಷದ ತನಕ ಹಿಂಗೆ. ಆಮೇಲೆ ಅದ್ರಾಗಿಂದ ಒಬ್ಬ ಹುಡುಗ ಬಂದ. ಆಮೇಲೆ ಅವು ಪರ್ಟಿಕ್ಯುಲರ್ ನನ್ನ ಮನೆದೇವರು ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನದ್ದು ಒಂದು ಡ್ರೆಸ್ ಹಾಕೋತಾನ. ನಮ್ಮ ಮನೆದೇವ್ರಿಗೆ ಹಂಗೆ ಹಾಕ್ತಾರೆ ಅದನ್ನು. ನಮ್ಮ ಮನೆದೇವ್ರಿಗೆ ಹಿಂಗೆ ಧೋತ್ರ ಗಿತ್ರ ಅದು ಉಡ್ಸೋಲ್ಲ, ಅವ್ನ ಡ್ರೆಸ್ಸಿನ ಸ್ಟೈಲ್ ಬೇರೆ ಐತಿ. ಆ ಹುಡುಗ ಅದೇ ಡ್ರೆಸ್ ಹಾಕ್ಕೊಂಡಿದ್ದ. ಅವೇನು ಮಾಡಿದ, ಬಡ ಬಂದು ನನ್ನ ಬಗಲ ಕೈ ಹಾಕಿ ಎಬಿಸೆ ನನ್ನ ಗಾಡಿ ಮೇಲೆ ಕುಂಡ್ರಿಸೆ ಮತ್ತು ಆಟಕ್ಕಂತೇಳಿ ಹೋದವ. ಮತ್ತು ಅದಾತು, ಕನಸು ಮುಗೀತು. ಕನಸು ಮುಗಿದು ಕೂಡ ಏನಾತಂತಂದ್ರೆ, ಮತ್ತು ಮರುದಿನ ಅಂತಂದ್ರೆ ನಂದು ಟೇಲರಿಂಗದ ಕೆಲಸ ಮತ್ತು ಸ್ಟಾರ್ಟ್ ಆಯ್ತು. ನಾ ಅಂಗಡಿಗೆ ಹೋದೆ. ಮತ್ತು ರೀಕಾಲ್ ಆಗ್ತಿರ್ತದಲ್ಲ ನ್ಯಾಚುರಲಿ ಎಲ್ಲ ವಿಷಯ. ನನಗೆ ಒಮ್ಮೆ ಗೊತ್ತಾಯ್ತು, ಅರೆ ರೇ ನಾ ನಿಘಾತ್ ಆತ. ಯಾಕಂದ್ರೆ ನೋಡ್ರಿ, ಇಷ್ಟು ದೊಡ್ಡ ಸಬ್ಜೆಕ್ಟು ಜ್ಯೋತಿಷ್ ಶಾಸ್ತ್ರ. ಜ್ಯೋತಿ ಅಂದ್ರೇನೋ ಬೆಳಕು, ಈಶ ಅಂತಂದ್ರೇನೋ ಈಶ್ವರ. ಈಶ್ವರನ ಬೆಳಕು ನಿಮ್ಮ ಜೀವನದೊಳಗೆ ಬದಲಾವಣೆಯನ್ನು ತೊಗೊಂಬರ್ತೈತಿ ಅಥವಾ ನಿಮಗೆ ಗೈಡ್ ಮಾಡ್ತೈತಿ. ಅಂಥ ಶಾಸ್ತ್ರ ನಾವು ಓದುವ ಹೊತ್ನಾಗ ನಾನು ನನ್ನ ಮನೆದೇವ್ರಿಗೆ ಒಂದು ಮಾತು ಸಹಿತ ಹೇಳಿಲ್ಲ, ರೆಸ್ಪೆಕ್ಟಿಗಂತ ಸಹಿತ ಹೇಳಿಲ್ಲ. ಆ್ಯಕ್ಚುಲಿ ಹೇಳ್ತೀನಿ, ನನ್ನ ತಲೆಯಾಗ ನಮ್ಮ ಮನೆದೇವರೇ ಇದ್ದಿರಲಿಲ್ಲ. ಅದ್ರ ಬದಲಾಗಿ ಏನೂ ವಿಚಾರನೇ ಬಂದಿರಲಿಲ್ಲ ನನಗೆ. ಮತ್ತು ಅವಾಗ ನಮ್ಮ ತಾಯಿ ಇನ್ನೂ ಇದ್ರು. ನಮ್ಮಪ್ಪ ಅಷ್ಟೇ ಹೋಗಿ ದೇವರಿಗೆ ಎಣ್ಣೆ ಅದು ಹಾಕಿ ಬರೋದು, ನವರಾತ್ರಿ ಆಗೋದು ಹಂಗೆ ಮಾಡ್ತಿದ್ರು ಅವ್ರು. ಯಾಕಂದ್ರೆ ನಮ್ಮ ಮನೆದೇವ್ರಿಗೆ ಹೋದಾಗ ಅಲ್ಲಿ ಭಯಾನಕ ರಶಪ್ಪ, ಏನು ರಶ ಅಂದ್ರೆ ಹೇಳಕ್ಕೆ ಬೇಡದ. ನಮ್ಮ ತಾಯಿ ನಾ ಏನು ಬರಾಕೊಲ್ಲ ಅಂತಿದ್ರು ಅವರು. ಇವೆಲ್ಲ ಹೆಂಗೆ ನಾವು ಕಲಿತ ಮೇಲೆಲ್ಲ ಗೊತ್ತಾಗುತ್ತೋ ಇವೆಲ್ಲ. ನಮ್ಮ ತಾಯಿ ಹೋದ್ರೆ 18ರಾಗ, ನಾ ಕಲಿಯಾಕತ್ತಿದ್ನಿ 15ರಾಗ. ನೋಡ್ರಿ, ಏನು ಬಿಟ್ವೀನ ಅಷ್ಟರೊಳಗೆ ಇಷ್ಟರ ಕೆಲಸ ಅದು. ನನಗೆ ಅವಾಗ ಅನ್ನಿಸ್ತು, ನನ್ನ ಮನೆದೇವ್ರಿಗೆ ನಾ ಹೇಳೇ ಇಲ್ಲಲ್ಲ ಈ ವಿಷಯ. ಇದೆಲ್ಲ ಹಾಕ್ಕೊಂತ ಬರ್ಕೊಂತ ಅಂದ್ರೆ ನಮ್ಮಮ್ಮ ಹೋಗಿದ್ರು ಅವಾಗ ಅಷ್ಟ್ರಾಗ. ನಾ ಅಂದೆ ಅವತ್ತು ದೇವ್ರ ಗುಡಿಗೆ ಹೋದೆ. ನಮ್ಮ ಮನೆ ಸಮೀಪ ಐತೆ ಅವ್ರ ಗುಡಿ, ಭಾಳ ದೊಡ್ಡ ಗುಡಿ ಐತೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿದೆ. ನಾನು ಹೇಳಿದೆ, ತಪ್ಪ ನನ್ನ ಕೈಯಿಂದ, ನಾನು ಇಂಥ ದೊಡ್ಡ ಶಾಸ್ತ್ರ ಕಲಿಯಾಕತ್ತೇನೆ. ನೋಡ್ರಿ, ಕೆಲವೊಂದು ಸರ್ತಿ ಇಂಥ ವಿಷಯಗಳನ್ನು ಯಾರು ಮಾಡ್ತಿರ್ತಾರಲ್ಲ ಅವ್ರ ಪ್ರಸಿದ್ಧಿಯಿಂದ ಆ ಮನೆತನಕ್ಕೆ ಒಂದು ಹೆಸರು ಬಂದಿರ್ತೈತೆ. ಯಾಕಂದ್ರೆ ಆ್ಯಕ್ಚುಲಿ ಅವ್ರು ಸೆಲ್ಫ್ ಮೇಡ್ ಇರ್ತಾರೆ. ಸೊ ನಾ ಯಾವಾಗಿದ್ರು ಅಂತಿದ್ನಿ, ನಾ ಹೆಣ್ಣಾದರೂ ಪರವಾಗಿಲ್ಲ, ನನ್ನಿಂದ ನಮ್ಮ ಮನೆತನಕ್ಕೆ ಒಂದು ಹೆಸರು, ಒಳ್ಳೆ ಹೆಸರು ಬರಲಿ ಅಂತ ನನಗೆ ನನ್ನ ಮನಸ್ಸಿನೊಳಗೊಂದು ಆಸೆ ಯಾವಾಗಿದ್ರೂ ಇದ್ದದ್ದೇ ಅದು, ಸಣ್ಣಗಿರ್ತಾಗಿಂದ. ಗಂಡು ಮಕ್ಕಳು ಅಷ್ಟೇ ಹೆಸರು ತರಬೇಕು ನಮ್ಮ ಮನೆತನಕ್ಕಂತ ಎಲ್ಲಿ ಬರೋದಿಲ್ಲಲ್ಲ, ಹೆಣ್ಮಕ್ಳು ತರ್ಬೋದು. ಸೊ ನನ್ನ ತಲೆಯಾಗದಿತ್ತು. ಆಮೇಲೆ ಅನ್ನಿಸ್ತು ನನಗೆ, ಇದೆಂಥ ದೊಡ್ಡ ವಿಷಯ ಅಂತಂತಂದ್ರೆ, ನೋಡ್ರಿ, ನಮ್ಮ ಮನೆತನಾಗ ನಾವು ಕಣ್ಣಂತೆ ನಮ್ಮ ಮನೆಯೊಳಗೆ ಯಾರೂ ಜ್ಯೋತಿಷಾಸ್ತ್ರ ಮಾಡಿಲ್ಲ. ಬಟ್ ಅದ್ರ ಹಿಂದೆ ಯಾರೋ ಒಬ್ಬರು ಮಾಡ್ಯಾರ. ಅತಿ ಹೆಚ್ಚಂದ್ರೆ ಎಷ್ಟು ತಲೆಮಾರು ನಿಮಗೆ ನೆನಪಿರ್ತಾವೆ, 2 ಅಥವಾ 3. ಆಮೇಲಿಂದ ಏನು ಗೊತ್ತಿರಂಗಿಲ್ಲ. ಸೊ ಯಾರಾದರೂ ಇರಲೇಬೇಕು, ಅದರ್ವೈಸ್ ಇವು ಜೀನ್ಸ್ದೊಳಗೆ ಹಿಂಗೆಲ್ಲ ಬರೋದು ಅಷ್ಟು ಹಗರ ಅಂತಂತಲ್ಲ. ಸೊ ಆಮೇಲೆ ನನಗೆ ಗೊತ್ತಾಯ್ತು. ಅಲ್ಲಿ ಹೋದೆ, ದೇವ್ರಿಗೆ ನಮಸ್ಕಾರ ಮಾಡಿದೆ, ಸಾರಿ ಹೇಳಿದೆ. ಎಷ್ಟೋ ದಿನ ಗುಡಿಗೆ ಹೋದೆ. ಆಮೇಲೆ ನಿಮಗೆ ಹೇಳ್ತೇನೆ, ಎಂದು ಹೋಗಿ ನಾ ಅವ್ನಿಗೆ ನಮಸ್ಕಾರ ಮಾಡಿ ನಾ ಸಾರಿ ಹೇಳಿ ಬಂದೆ, ನಿನ್ನ ಆಶೀರ್ವಾದ ಬೇಕಪ್ಪ ಅಂತ ಹೇಳಿದೆ. ಅವತ್ತಿಂದ ಸ್ಟಾರ್ಟ್ ಕ್ಲಿಕ್ ಆದ, ಪಟ್ ಹೆಂಗೆ ಲಿಂಕ್ ಹತ್ತತ್ತು ನನಗೆ ಅಂತಂತಂದ್ರೆ ನನಗೆ ಮಜಾ ಅನ್ನಿಸ್ತೈತಿ ಇನ್ನೂವರೆಗೂ. ಅದಕ್ಕೆ ದೇವರು ದೇವ್ರಿಗೆ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ನೀವು ಹನುಮಂತ ದೇವ್ರನ್ನ ಭಾಳ ಮಾಡ್ತಿರ್ಬೋದು, ನಾವು ಭಾರಿ ದೊಡ್ಡ ಹನುಮಂತ ದೇವ್ರನ್ನ ಭಾಳ ನಂಬ್ತೀವ್ರಿ, ನಾವು ಹಂಗೆ ಮಾಡ್ತೇವ್ರಿ, ಅವರೆಲ್ಲರೂ ನಮಗೆ ಆ ಥರದ ಎಕ್ಸ್ಪೀರಿಯನ್ಸ್ ಆಕ್ಕವ್ರಿ, ಈ ಥರದ ಎಕ್ಸ್ಪೀರಿಯನ್ಸ್ ಆಗ್ತಾವ್ರಿ. ಆದ್ರೆ ನಮಗೆ ಏನೂ ಕೆಲಸ ಆಗಂಗಿಲ್ಲ ರೀ, ನಮ್ಮ ಜೀವನ ಮುಂದೆನೇ ಹೋಗಿಲ್ಲ ರೀ. ಯಾಕೆ ಹೋಗಿಲ್ಲ ರೀ ಅಂತಂದ್ರೆ, ನಿಮ್ಮ ಮನೆದೇವ್ರು ಪರ್ಮಿಷನ್ ಕೊಟ್ಟಿಲ್ಲ ಹನುಮಂತ ದೇವರಿಗೆ. ನಿಮ್ಮ ಮನೆದೇವ್ರಿಗಿಂತನೂ ಹನುಮಂತ ದೇವ್ರು ಭಾಳ ದೊಡ್ಡವ್ರಿ, ಶಕ್ತಿ ಒಳಗೆ ರೀ. ಐಸನ ಇರೈತೆ, ಶಕ್ತಿ ಒಳಗೆ ಭಾಳ ದೊಡ್ಡವ್ರಿ, ಅದ್ರೊಳಗೆ ಭಾಳ ದೊಡ್ಡವ್ರಿ ಅಂತ ಅವ್ರವ್ರೊಳಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಿ. ಅದು ನಮಗೆ ಗೊತ್ತಾಗಂಗಿಲ್ಲ. ಅವ್ರು ಹೇಳ್ತಾರೆ, ನೋಡ್ರಿ ಹನುಮಂತ ದೇವ್ರ, ಸಪೋಸ್ ಪ್ರಕಾಶ್ ಅಂತ ಇಟ್ಕೋರಿ, ಯಾರೇ ಒಬ್ರು, ಈ ಪ್ರಕಾಶ್ ಅನ್ನೋರು ನಿಮ್ಮ ಮೇಲೆ ಭಾಳ ಐತಿ, ನಿಮ್ಮನ್ನೇನೋ ಭಾಳ ನಂಬ್ತಾರೆ. ಬಟ್ ಅವ್ರು ಇಲ್ಲಿ ಕೆಲಸ ಮಾಡೋಂಗಿಲ್ಲ. ಅವ್ರ ಲೀನಿಯೇಜ್ ಬದಲಾಗಿ ಏನೂ ಗೊತ್ತಿಲ್ಲ. ಅವ್ರು ಏನು ಮಾಡ್ಕೋತಾರೋ ಮಾಡ್ಕೊಳ್ಳಿ, ಬಟ್ ನೀವು ಅವ್ರಿಗೆ ಹೆಲ್ಪ್ ಮಾಡೋಂಗಿಲ್ಲ. ಅಥವಾ ನೀವು ಹೆಲ್ಪ್ ಮಾಡಿದ್ರು ಸಹಿತ ಅದನ್ನು ನಾವು ನಮ್ಮ ಚೌಕಟ್ಟಿನೊಳಗೆ ಅದನ್ನು ಬರೋಕೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಅವ್ರು. ನಿಮ್ಮಲ್ಲಿ ಹೆಂಗಿರ್ತದೆ ಗೊತ್ತಾ, ಒಂದು ಮಾತು ಆಯ್ತು ಅಂತ ತಪ್ಪು ತಿಳ್ಕೊಬೇಡ್ರಿ.
ಎಷ್ಟೋ ಮಂದಿಗೆ ಮನೆ ದೇವ್ರಿಗೆ ಹೋಗೋದು, ಮನೆ ದೇವ್ರಿಗೆ ಏನಾರ ಮಾಡೋದು, ಅಥವಾ ನಾವು ಮನೆ ದೇವ್ರಿಗೆ ಭಾಳ ನಡ್ಕೋತೇವ್ರಿ ಅಂತ ಅನ್ನೋದು, ಅವರು ಒಂಥರ ಇದು ಔಟ್ಡೇಟೆಡ್ ಜನ, ಇದು ಔಟ್ಡೇಟೆಡ್ ವಿಷಯ ಅಂತ ಹಿಂಗೆ ಅಂತಂತಾರೆ ಅವ್ರು. ಔಟ್ಡೇಟೆಡ್ ಜನ ಅಷ್ಟೇ ಮಾಡ್ತಾರೆ ಇದನ್ನ ಅಂತೇಳಿ. ಇದೆಲ್ಲ ಹುಚ್ಚುಚ್ಚಾರ ಕಲ್ಪನೆ. ನೀವು ಬೇಕಾದಂಥ ದೊಡ್ಡ ವ್ಯಕ್ತಿ ಆಗಿದ್ದರೂ ಸಹಿತ ನಿಮ್ಮ ಮನೆ ದೇವ್ರಿಗೇನು ಹೊರಗೆ ಬೀಳಂಗಿಲ್ಲ ಅದರಲ್ಲೇ. ಏನು ಮಾಡ್ಬೇಕು, ನೀವು ಮಾಡ್ಬೇಕು ಅದನ್ನು. ಒಂದು ಸಣ್ಣ ಎಕ್ಸಾಂಪಲ್ ಕೇಳ್ತೇನೆ ರೀ. ನನ್ನ ಗುರುಗಳಿದ್ರು, ನನ್ನ ಟೇಲ್ರಿಂಗಿದ್ದು ನನಗೆ ಯಾರು ಕಲಿಸಿದ್ರಲ್ಲ ಅವ್ರು ಮೇಡಮ್, ಅವರು ಡಾಕ್ಟರ್ ಇದ್ರು. ಸಾರಿ, ಅವರು ಡಾಕ್ಟರ್ ಅವ್ರು ಡಾಕ್ಟರ್ನ ಹೆಂಡ್ತಿದ್ರು ಅವರು ಡಾಕ್ಟರ್ ಫ್ರೆಂಡ್ ಫ್ಯಾಮಿಲಿ ಒಳಗೆ ಒಬ್ರು ಯಾರೋ ಇರಾನ್ಕೋ ಏನು ಬೇರೆ ಕಡೆ ಏನೋ ಶಿಫ್ಟ್ ಆದ್ರಂತ ಅವ್ರು ಅಲ್ಲಿ ಹೋದ್ರಂತ. ಅಲ್ಲಿ ಹೋದ್ಮೇಲೆ ಅವ್ರು ಕೇಳಿದ್ರಂತ ಅವ್ರಿಗೆ, ನಿಮ್ಮ ರಾಷನ್ ಕಾರ್ಡ್ ಕೊಡ್ರಿ ಅಂತ. ಅವ್ನು ಡಾಕ್ಟರ್ ಅಂದಂತ, ನನಗೆದಕ್ಕೆ ಬೇಕು ರಾಷನ್ ಕಾರ್ಡ್, ನನ್ನ ಕಡೆ ಸಾಕಾಗೋಟ್ಟು ರೊಕ್ಕದ, ನಾ ಅಂಗಡಿಯಾಗಿಂತ ತಂದು ತಿಂತೇನಂತ. ನೀನು ಇದೇ ರಾಷ್ಟ್ರದ ಪ್ರಜೆ ಅಂತ ಹೇಳಕ್ಕೆ ನಿನ್ನ ಹತ್ರ ಪ್ರೂಫ್ ಏನೈತಿ? ನನ್ನ ರಾಷನ್ ಕಾರ್ಡ್ ಹೋಗಿ, ನಾನು ರಾಷನ್ ಕಾರ್ಡ್ ತೊಗೊಂಬ ಅಂದ್ರಂತವ್ರು. ಅವ್ನು ವಾಪಸ್ ಮತ್ತು ನಮ್ಮ ಇಂಡಿಯಾಗೆ ಬಂದು ರಾಷನ್ ಕಾರ್ಡ್ ಮಾಡ್ಕೊಂಡು ತೊಗೊಂಡು ಹೋದಂತ. ಅಂದ್ರೆ ಗೊತ್ತಾತಲ್ಲ ನಿಮಗೆ ನಾ ಏನು ಹೇಳೋದು. ನಮಗೇನೋ ಅದಕ್ಕೆ ನಮಗೆ ಅದ್ರ ಬದಲಾಗಿ ಏನೋ ವ್ಯಾಲ್ಯೂ ಇರೋಂಗಿಲ್ಲ, ಬಟ್ ಅದು ನಮ್ಮ ಐಡೆಂಟಿಟಿ. ಅದಕ್ಕೆ ನೀವು ಆ ದೇವ್ರ ಮಾಡ್ತೇನೆ, ಈ ದೇವ್ರ ಮಾಡ್ತೇನೆ, ಎಲ್ಲ ದೇವ್ರ ಮಾಡ್ತೀನಿ, ಎಲ್ಲ ದೇವ್ರ ಕಟ್ಟಿ ಮಗ್ಗಲಿಗಿಟ್ಟರು ಸಹಿತ ಮೊದಲು ನಿಮ್ಮ ಮನೆ ದೇವರು, ಆಮೇಲೆ ನಿಮ್ಮ ಪಿತೃಗಳು. ನೀವು ಯಾವುದೇ ಒಂದು ದೊಡ್ಡ ಹಂತಕ್ಕೆ ಏರ್ಬೇಕಂತಂದ್ರೂ ಸಹಿತ ನೀವು ನಿಮ್ಮ ಪಿತೃಗಳಿಗಾಗಲಿ ನಿಮ್ಮ ಮನೆ ದೇವರಿಗಾಗಲಿ ರಿಕ್ವೆಸ್ಟ್ ಮಾಡ್ಕೊಂಡದ್ದೇ ಆದಲ್ಲಿ ನಿಮಗೆ ಏನು ಬೇಕು ಹೇಳ್ರಿ. ಅವರು ಒಂಥರ ಅಮೆಝಾನ್ ಇದ್ದಂಗೆ, ಜಗತ್ತಿನ ಯಾವುದೇ ಮೂಲೆಯೊಳಗೆ ಸಾಮಾನಿದ್ರೂ ತಂದು ನಿಮಗೆ ಕೊಡ್ತಾರೆ ಅವ್ರು. ಅದನ್ನು ಅವ್ರ ಹತ್ರಷ್ಟು ಕೆಪಾಸಿಟಿ ಇದೆ, ನಾವು ನಂಬಬೇಕಷ್ಟೇ. ಯಾರಿಗಾದರೂ ಅನ್ನಿಸ್ತಿರ್ಬೋದು, ನಮ್ಮ ಮನೆ ದೇವ್ರು ತಿರುಪತಿ ತಿಮ್ಮಪ್ಪ ಆದ್ರನ್ನ ಹೇಳ್ಕೊಳಕ್ಕೆ ನಮಗೆ ಅಡ್ಡಿ ಇಲ್ಲ ಅಂತಂದೇಳಿ. ತಪ್ಪದು. ಕೆಲವೊಂದು ಸರ್ತಿ ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರಿಗೆ ಹೊಳೆವು ಅಂತಂದು ಒಬ್ಬಕ್ಕೆ ದೇವಿ ಅದಾಳ, ಅಲ್ಲಿ ದೂರದಾಳ, ಗುಡಿ ಅದೆಲ್ಲ ಭಾಳ ದೊಡ್ಡದಾಗೈತೆ. ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಂಥ ಒಂದು ದೇವರು ಒಂದು ಗುಂಡ್ಕಲ್ಲೇ ಆಗಿದ್ದರು. ನದಿ ಹತ್ರ ಒಂದು ಸಣ್ಣದೊಂದು ಗುಂಡ್ಕಲ್ ಐತ್ರಿ, ಒಂದು ಸಣ್ಣದೊಂದು ಗುಡಿ ಕಟ್ಟಾರ್ರಿ. ನಾವು ಅಲ್ಲೇ ಹೋಗಿ ಅಡುಗೆದು ಮಾಡ್ಕೊಂಡು ತಿಂದ ದೇವ್ರಿಗೆ ಅಲ್ಲೇ ಎಲ್ಲ ಕಡಬ ಗಿಡಬ ಎಲ್ಲ ಎಡೆ ಹಿಡಿದು ನಾವು ವಾಪಸ್ ಬರ್ತೇವೆ ರೀ. ಇದೇ ನಮ್ಮ ದೇವ್ರದ್ರಿ. ನಿಮಗೆ ಅನ್ನಿಸ್ತಿರ್ಬೋದು ಅದು ಬರೀ ಗುಂಡ್ಕಲ್ ಅಂತಂದು ಹೇಳಿ. ನಿಮಗೆ ಗೊತ್ತಿತ್ತಿಲ್ಲ ಅದು ಒಂದು ಗುಂಡ್ಕಲ್ಲೇ ಕಾಂತಾರ ಪಿಕ್ಚರ್ ಆತಂತಂದು ಹೇಳಿ. ಗೊತ್ತಿತ್ತಲ್ಲ ಆ ಗುಂಡ್ಕಲ್ಲಿಗೆ ಎಷ್ಟು ಕಿಮ್ಮತ್ತು ಐತೆ. ಅದಕ್ಕೆ ಕಣ್ಣ ಮೂಗ ಬಾಯಿ ಐತೆ ಅಂತೇಳಿ ನೋಡಕ್ಕೆ ಹೋಗ್ಬೇಡ್ರಿ. ಕಣ್ಣ ಮೂಗ ಬಾಯಿ ಇದ್ರೆ ದೇವ್ರಿಗೆ ನಾವು ಮಾಡ್ಯಾವದನ್ನು. ಅದು ಬರೀ ಒಂದು ಚೈತನ್ಯ ಶಕ್ತಿ ಅಷ್ಟೇ. ಅದು ಯಾವ ಮಟ್ಟಕ್ಕೆ ಹೋಗಿ ಕೆಲಸ ಮಾಡ್ತೈತಿ ಅಂತ ಅದು ಅದಕ್ಕೆ ಬಿಟ್ಟದ್ದು. ಅದನ್ನು ಅರ್ಥಕೊಳ್ಳೋಷ್ಟು ಕೆಪಾಸಿಟಿ ನಮ್ಮ ಹತ್ರ ಇಲ್ಲ. ಅರ್ಥಕೋಬೇಕು ಅಂದ್ರೆ ಅದನ್ನು ಫಾಲೋ ಮಾಡ್ಬೇಕು. ಅದಕ್ಕೆ ಮನೆ ದೇವ್ರಿಗೆ ಇಂಪಾರ್ಟೆನ್ಸ್ ಭಾಳ ಇರ್ತೈತಿ. ನಿಮಗೆ ಏನೇ ಸಮಸ್ಯೆ ಇದ್ದರೂ ಸಹಿತ ನಾನು ನಿಮಗೆ ಹೇಳ್ತೇನೆ ನೋಡಿರಿ, ನಾ ಅಂತೂ ಮಾಡ್ತೇನಪ್ಪ. ನನಗೆ ತಿಳಿದದ್ದು 4 ಮಾತು ನಾ ಬಂದು ನಿಮಗೆ ಹೇಳಿದೆ. ನಾನು ಬೇರೆಯವರ ಜೀವನದೊಳಗೆ ಏನಾಗೈತಿ ಅದನ್ನು ಎಂದೂ ಹೇಳಕ್ಕೆ ಹೋಗಿಲ್ಲ. ನನ್ನ ಜೀವನದ ಬದಲಾಗಿ ಕೇಳ್ರಿ, ನೀವು ಒಂದು 20 ತಾಸು ಮಾತಾಡ್ತಾನೆ ನಾ. ಯಾಕಂದ್ರೆ ನಾನು ಸ್ಪಿರಿಚುವಲ್ ಲೈನ್ದೊಳಗೆ ನಾವು ಭಾಳ ಸಣ್ಣವರಿದ್ದಾಗಿಂದ ಅದೇವು ಆಧ್ಯಾತ್ಮಿಕ ಜೀವನದೊಳಗೆ ನಮ್ಮ ಮನೆಗೆಲ್ಲ ಗುರುಗಳು ಬರೋದು ಹೋಗೋದು ಮಾಡೋದು ಮತ್ತು ಈ ಥರದ ಅಕಲ್ಟ್ ಸೈನ್ಸ್ ಬದಲಾಗಿ ನನಗೆ ಭಾಳ ಎಕ್ಸ್ಪೀರಿಯನ್ಸ್ ಐತಿ. ನೀವು ಯಾವುದೇ ಕ್ವಶನ್ಸ್ ಕೇಳಿದ್ರು ನಾನು ಅದಕ್ಕೆ ಉತ್ತರ ಹೇಳ್ತೇನೆ. ನನಗೆ ಎಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಅದಾವೆ. ಸೊ ಅದಕ್ಕೆ ಮನೆ ಮೂಲ ದೇವರು ಅಂತಂತಂದ್ರೆ ಯಾರು? ಅವ್ರನ್ನ ಹಿಡ್ಕೊಳ್ಳೋದು, ಗಂಡು ಹೆಣ್ಣು. ಮತ್ತು ನೀವು ಹೆಣ್ಮಗಳು ಯಾರು ಅಂತಂದು ಹೇಳಿ ಗೊತ್ತಿರಲಿಲ್ಲ, ಗಂಡು ಮಗ ಯಾರು ಅಂತಂದು ಹೇಳಿ ಗೊತ್ತಿರಲಿಲ್ಲ. ನೀವು ಏನು ಮಾಡ್ತಿರೋ ಅದು ನನಗಂತೂ ಗೊತ್ತಿಲ್ಲ. ಒಟ್ಟು ಹುಡುಕಾಡಿ ತೆಗೆಯೋದು ಅದು ನಿಮಗೆ ಸಂಬಂಧಪಟ್ಟ ವಿಷಯ. ಹುಡುಕಾಡಿದ್ರೆ ದೇವ್ರು ಸಿಗ್ತಾನಂತ, ಸಾಕ್ಷಾತ್ಕಾರ ಆಕತ್ತಂತ, ಮನೆ ದೇವ್ರು ಸಿಗಂಗಿಲ್ಲನ? ಮಾಡಿರಿ ಅದನ್ನು. ಸೊ ಅದಕ್ಕೆ ನೋಡಿರಿ, ಇವತ್ತೊಂದು ಸಣ್ಣದೊಂದು ರೀಡಿಂಗ್ ಮಾಡಿ ನೋಡೋಣ. ಅದರಿಂದ ನಿಮ್ಮ ಜೀವನದೊಳಗೆ ಏನಾದರೂ ಉಪಯೋಗ ಆಗ್ಬೋದು, ನಿಮ್ಗೆ ಏನಾದರೂ ಒಂದು ಕ್ಲೂ ಸಿಗ್ಬೋದು. ನೋಡಿರಿ ಏನು ಅನ್ನಿಸ್ತತಿ ನಿಮಗಂತಂದು ಹೇಳಿ. ಸೊ ತಾವು ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿರಿ ನಿಮ್ಮ ಸಲುವಾಗಿ, ಏನು ರೀಡಿಂಗ್ ಬರ್ತಾ ಇದೆ ಯಾರ ಕಡೆಯಿಂದ ಅಂದರೆ ನಿಮ್ಮ ಮನೆಯ ಅಥವಾ ನಿಮ್ಮ ಕುಲದೇವ ಗಂಡು ದೇವತೆಯಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ? ನೀವು ಎಲ್ಲಿ ತಪ್ಪಾಕತ್ತೀರಿ? ನೀವು ಏನು ಮಾಡಬೇಕು? ಓಕೆ ನೋಡಿರಿ, ಯಾರೆಲ್ಲ ತಾವು ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿರಿ, ದೆರ್ ಇಸ್ ಅ ವೆರಿ ಸಿಂಪಲ್ ಮೆಸೇಜ್. ಓಕೆ, ಈ ಮೆಸೇಜ್ ಏನು ಹೇಳ್ತೈತಿ ಅಂತಂತಂದ್ರೆ, ನಿಮ್ಮ ಜೀವನದೊಳಗೆ ಹೆಂಗಿರ್ಬೋದು ಅಂತಂತಂದ್ರೆ, ನಿಮ್ಮನ್ನು ಕಂಡ್ರೆ ಜಲಸ್ ಆಗುವಂಥ ಜನ ಇರ್ಬೋದು. ಓಕೆ, ನಿಮ್ಮ ಕಂಡ್ರೆ ಜಲಸ್ ಆಗುವಂಥ ಜನ,
ನೀವು ಯಾವುದರೇ ವಿಷಯದಿಂದ ನಿಮಗೆ ನಿರಾಸೆ ಆಗಿರ್ಬೋದು, ಕೆಲವೊಂದಿಷ್ಟು ಏನಾದರೂ ನಿಮ್ಮ ಜೀವನದಲ್ಲಿ ಮಾಡೋಕೆ ಆಗಿರಲಿಕ್ಕಿಲ್ಲ ವಿಷಯಗಳನ್ನು ಸರಿಯಾಗಿ ಮಾಡೋಕ್ಕಾಗಿರ್ಲಿಕ್ಕಿಲ್ಲ. ಓಕೆ, ಅದರೊಳಗೆ ಏನಾದರೂ ತಪ್ಪಾಗಿರ್ಬೋದು, ಆ ವಿಷಯ ಕೈಯಿಂದ ಜಾರಿ ಹೋಗಿರ್ಬೋದು, ನಿಮಗೆ ನಿರಾಸೆ ಆಗಿರ್ಬೋದು, ಅವನ್ನೆಲ್ಲ ನೀವು ಮನಸ್ಸಿನೊಳಗೆಲ್ಲ ಅದುಮಿಟ್ಕೊಂಡಿರಿ. ಅದರಿಂದ ಎಷ್ಟಾಗತ್ತಲ್ಲ ಅಷ್ಟು ಹೊರಗೆ ಬರೋಕೆ ನೋಡಿರಿ. ಒಂಥರ ಹೆಂಗಿರ್ತೈತಿ ಅಂದರೆ ನಿಮ್ಮ ಮನಸ್ಸಿನಲ್ಲೇ ತಾಕಲಾಟ ಅಂತಂದ್ರೆ ನಿಮ್ಮ ಮನಸ್ಸಿನಾಗ ನೀವು ನಿಮ್ಮ ಜೋಡಿನೇ ಜಾಸ್ತಿ ಮಾತಾಡ್ತೀರಿ, ನಿಮ್ಮವನ್ನ ವಿಚಾರ ಇರ್ತಾವೆ ನಿಮ್ಮ ಬದಲಾಗಿ ನೀವು ಬರೀ ಅದನ್ನ ವಿಚಾರ ಮಾಡ್ತಿರ್ತೀರಿ. ಅಂದ್ರೆ ಆಗಿ ಓದಿದ್ರ ಬದಲಾಗಿ ಅದರ್ವೈಸ್ ಹೆಂಗಿರ್ತದಲ್ಲ, ನೀವು ಅನ್ಕೋತಿರ್ಬೋದು, ನೀವೇನು ಅನ್ಕೋತಿರ್ಬೋದು ಅಂತಂತಂದ್ರೆ ಈ ಕಾಂಪಿಟೇಟಿವ್ ವರ್ಲ್ಡಿಗೆ ಬಹುತೇಕ ಈ ಕಾಂಪಿಟೇಟಿವ್ ವರ್ಲ್ಡ್ ಜೋಡಿ ನನಗೆ ಕಾಂಪೀಟ್ ಮಾಡೋಕೆ ಆಗಂಗಿಲ್ಲ. ಅಥವಾ ಹೆಂಗೂ ಇರ್ಬೋದು, ನಿಮ್ಮ ಆಸ್ಪಾಸ್ ಎಂಥ ಜನ ಅಂತಂತಂದ್ರೆ ಹೆಲ್ದಿ ಅಟ್ಮಾಸ್ಫಿಯರ್ ಇರಲಿಕ್ಕಿಲ್ಲ. ಓಕೆ, ನಿಮ್ಮನ್ನು ಕೆಳಗಿಳಿಯುವಂಥವ್ರನ್ರಿ, ಕೆಳಗೆ ಎಳೆಯುವಂಥವ್ರನ್ರಿ. ಓಕೆ, ಆದರೆ ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥವ್ರನ್ರಿ, ನಿಮ್ಮ ಏಳಿಗೆಯನ್ನು ಬಯಸಲಾರದೆ ಇರುವಂಥ ಜನ ನಿಮ್ಮ ಹತ್ರ ಇರ್ಬೋದು. ಬಟ್ ಈಗ ನಿಮಗೇನು ಹೇಳಕತ್ತೈತಿ ಅಂತಂದ್ರೆ ಫೂಲ್ ಕಾರ್ಡ್, 8 ಆಫ್ ವಾಂಡ್ಸ್ ಮತ್ತು ನೈಟ್ ಆಫ್ ಸ್ವಾರ್ಡ್ಸ್ ನಿಮಗೇನು ಹೇಳತ್ತೈತಿ ಅಂತಂದ್ರೆ ದೇವ್ರ ಮೇಲೆ ಭರವಸೆ ಇಡ್ರಿ. ಮೊದಲೇ ಮಾತು, ದೇವ್ರ ಮೇಲೆ ಭರವಸೆ ಇಟ್ಟು ಒಂದು ಬೋಲ್ಡ್ ಸ್ಟೆಪ್ ತೊಗೊರಿ, ಒಂದು ಫ್ರೆಶ್ ಸ್ಟಾರ್ಟ್ ಮಾಡಿರಿ. ಓಕೆ, ನಿಮ್ಮ ಪಾಸ್ಟ್ ಮೆಂಟಲ್ ಬ್ಲಾಕೇಜಸ್ ಏನಿದ್ದು, ಬ್ಯಾಗೇಜಸ್ ಏನಿದ್ದು ಅವನ್ನೆಲ್ಲ ಎಷ್ಟು ಆಕತ್ತೆ ಅಷ್ಟು ಹಿಂದೆ ಬಿಡಾಕೆ ನೋಡ್ರಿ. ಎಲ್ಲಿವರೆಗೂ ಮನುಷ್ಯ ಸ್ವಂತಕ್ಕೆ ರೆಡಿ ಆಗಂಗಿಲ್ಲ ಅಲ್ಲಿ ತನಕ ದಾರಿ ಸಿಗೋದಿಲ್ಲ. ಆ ಹಿಂದಿಯೊಳಗೊಂದು ಗಾದೆ ಮಾತು ಹೇಳ್ತಾರೆ, ಜೋ ಖುದ್ ಸೆ ಬಿಗಡ ಉಸ್ಕೋ ಕಿಸಿ ಕಾ ಬಾಪ್ ನಹಿ ಸುಧಾರ್ ಸಕ್ತಾ ಅಂತ. ನನಗೆ ಬೇಡ ಆತಪ್ಪ, ನನಗೆ ಬೇಡ ಆಗೈತಿ. ಈಗ ನೀವು ಯಾರು ಏನು ಮಾಡೋಕ್ಕೆ ಸಾಧ್ಯ ಹೇಳ್ರಿ ನೋಡೋಣ. ನನ್ನ ರಿಪೇರಿ ಮಾಡೋಕೆ ಎಂದರೆ ನಿಮಗೆ ಸಾಧ್ಯ ಇಲ್ಲ. ನಾವು ಕೋಆಪ್ರೇಟ್ ಮಾಡಿದ್ರನ್ನೆಲ್ಲ ನೀವು ನಾನು ರಿಪೇರಿ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಇವ್ರೇನು ಹೇಳ್ತಾರೆ ಅಂತಂತಂದ್ರೆ ನಿಮ್ಮ ಹತ್ರ ಏನು ಸೊ ಬಿ ಫ್ಲೆಕ್ಸಿಬಲ್ ಅಂತ ಇದ್ರ ಅರ್ಥ. ಬಿ ಫ್ಲೆಕ್ಸಿಬಲ್, ಅರ್ಥ ಮಾಡ್ಕೊಳಕ್ಕೆ ನೋಡ್ರಿ ಜೀವನ ಅಂದರೆ ಏನಂತ. ನಿಮ್ಮ ಮನೆ ಗಂಡ ದೇವ್ರು ನಿಮ್ಗೆ ಏನು ಹೇಳಾಕತ್ತೈತಿ ಅಂದ್ರೆ ನಿಮ್ಮ ಹತ್ರ ಲೀಪ್ ಆಫ್ ಫೇತ್ ತೊಗೊಡ್ರಿ. ನಿಮ್ಮ ಹತ್ರ ಈಗ ಸದ್ಯ ನಿಮ್ಮ ಹತ್ರ ಏನಾದರೂ ಒಳ್ಳೆ ಮೆಸೇಜಸ್ ಬರಾಕತ್ತಾವ. ಅದಕ್ಕೆ ಏನಾಕತಿ ಅಂದ್ರೆ ಅದಕ್ಕೆ ನೀವು ಆ್ಯಕ್ಷನ್ ಓರಿಯೆಂಟೆಡ್ ಇರಬೇಕು. ಆ್ಯಕ್ಷನ್ ತೊಗೊರಿ ಅದ್ರ ಮೇಲೆ. ಓಕೆ, ಅಂದರೆ ಏನು ನಿಮ್ಮ ಕಡೆ ವಿಷಯ ಬರಾಕತ್ತೈತಿ ಅದ್ರ ಮೇಲೆ ಫೋಕಸ್ ಇರಲಿ. ನನ್ನ ಹತ್ರ ಏನಾದರೂ ಒಂದು ಒಳ್ಳೇದು ಬರಾಕತ್ತೈತಿ ಅನ್ನೋ ಅಂಥದ್ದು ಒಂದು ಆಶಾ ಇಟ್ಕೊಳ್ಬೇಕು. ಸಪನೆಯವರು ಉಮ್ಮೀದೋಪರ್ ದುನಿಯಾ ಕಾಯಮೆ ಅಂತಂದು ಹೇಳ್ತಾರೆ. ಆಸೆನೇ ಇರಲಿಲ್ಲ ನನಗೆ, ಎದ್ರ ಬದಲಾಗಿ ಭರವಸೆನೇ ಇಲ್ಲ, ಅದು ನೋಟಿಸ್ ದ ಯೂಸ್. ಮತ್ತು ಏನು ಮಾಡಿದಿರ್ತೈತಿ, ಮತ್ತು ಸುಮ್ಮನೆ ಎಲ್ಲಿರ್ತೇವೆ ಅಲ್ಲೇ ಕುಂಡ್ರದು ಅಷ್ಟು. ಅದನ್ನು ಬಿಟ್ಟರೆ ಮತ್ತೇನೈತೆ ನಮಗೆ ಕೆಲಸ. ಅದಕ್ಕೆ ಇಲ್ಲೇನು ಹೇಳಾಕತ್ತಾರ ಅಂದ್ರೆ ಅಂಥದ್ದು ಏನಾದರೂ ಈ ಸದ್ಯ ಬರುವಂಥದ್ದು ಐತಿ. ಮತ್ತು ಎಲ್ಲಿ ನಿಮಗೆ ಅಟ್ಮಾಸ್ಫಿಯರ್ ಚಲೋ ಅಂತ ಅನ್ಸಂಗಿಲ್ಲ, ಮಾಡಂಗಿಲ್ಲ, ನಿಮ್ಮ ಏಳಿಗೆ ಕಂಡ್ರೆ ಆಗ್ಲಾರ್ದಂಥ ಜನ ಎಲ್ಲಿದಾರೋ ಅಂಥಲ್ಲಿಂದ ಏನು ಮಾಡೋದು ಅಂದರೆ ಸಾವಕಾಶ ಅಲ್ಲಿಂದ ದೂರ ಸರಿದು ಬಿಡೋದು. ಹೆಚ್ಚಿಗೆ ರಿಯಾಕ್ಟ್ ಮಾಡೋಂಗಿಲ್ಲ ಅವ್ರಿಗೆ. ನೋಡಿರಿ, ಇದೇನು ತೋರಿಸ್ತೈತಿ ಅಂದರೆ ಬೇರೆ ಕಡೆ ಎಲ್ಲಿ ಪ್ರಶಾಂತವಾದಂಥ ಜಾಗ, ಇದರ ಅರ್ಥ ಊರು ಬಿಟ್ಟು ಬೇರೆ ಊರಿಗೆ ಹೋಗೋದು ಅಂತಂತಲ್ಲ, ಮಾನಸಿಕ ರೂಪವಾಗಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗೋದು ಅಂತ. ಇಟ್ಸ್ ವೆರಿ ಸಿಂಪಲ್. ರಿಲೀಸ್ ಯುವರ್ ಓಲ್ಡ್ ಬ್ಯಾಗೇಜಸ್. ಅದರಿಂದ ಆ್ಯಕ್ಚುಲಿ ಏನೂ ಉಪಯೋಗ ಇರೋಂಗಿಲ್ಲ. ನೋಡಿರಿ, ಎಲ್ಲರೂ ಇದನ್ನೇ ಹೇಳ್ತಾರೆ. ಖರೆ ಹೆಂಗೈತಿ ಅಂತಂತಾರೆ ಎಲ್ಲ ಟ್ಯಾರೋ ಕಾರ್ಡ್ ರೀಡರ್ಸು ಇದನ್ನೇ ಹೇಳ್ತಿರ್ತಾರೆ. ನಾನು ಇದನ್ನೇ ಹೇಳ್ತೇನೆ. ಆ್ಯಕ್ಚುಲಿ ಈ ಕಾರ್ಡ್ ರೀಡಿಂಗ್ ಬಿಟ್ಟು ಬೇರೆದಾಗಿನ ಜಗತ್ತಿನಾಗಿನವರು ಅದನ್ನೇ ಹೇಳ್ತಾರೆ. ಸೈಕ್ಯಾಟ್ರಿಸ್ಟು ನಿಮಗೆ ಅದನ್ನೇ ಹೇಳ್ತಾನೆ. ಎಲ್ಲರೂ ಇದನ್ನೇ ಹೇಳ್ತಾರೆ. ಅಂದರೆ ಇದರ ಅರ್ಥ ಎಷ್ಟು ಕಠಿಣವಾದಂಥ ವಿಷಯ ಅದಂತಂದು ಹೇಳಿ ನೀವು ವಿಚಾರ ಮಾಡಿರಿ. ಆದರೆ ಎಂಥದಂದರೆ ನಾವು ಮಾಡಲೇಬೇಕು, ನಮಗಾಗಿ ನಾವು ಮಾಡಬೇಕು, ಬೇರೆದವ್ರ ಸಲಹೆ ಅಂತಂತಲ್ಲ. ಅದರ್ವೈಸ್ ಏನಂತಂದ್ರೆ ಇದೇ ಲೂಪ್ದೊಳಗೆ ಮತ್ತೆ ಬರೋದು, ಇಂಥಾರೇ ಜನ ಬಿಟ್ಟಾಕರು, ಮತ್ತು ಹಿಂಗೆ ಬಿಟ್ಟು ಹೋಗೋದು, ಅಪಾರ್ಚುನಿಟೀಸ್ ಬರ್ತಾವೆ, ಅಪಾರ್ಚುನಿಟೀಸ್ ಕೈಗೆ ಸಿಗಂಗಿಲ್ಲ. ಅದು ಎಲ್ಲಿ ತನಕ ಬರೋಂಗಿಲ್ಲ ಅಂತ ನಿಮ್ಮ ವಿಷಸ್ ಎಲ್ಲ ಫುಲ್ಫಿಲ್ ಆಗಲಾರ್ದಂಗೆ ಈ ವಿಷಯಗಳೆಲ್ಲ ನೋಡ್ಕೊತಿರ್ತಾವೆ. ಸೊ ಈಗ ಸದ್ಯ ನಿಮ್ಮ ಹತ್ರ ಈ ವಿಷಯ ಬರಾಕತ್ತೈತೆ. ಅದಕ್ಕೆ ನಿಮ್ಮ ಮನೆ ಗಂಡ ದೇವ್ರು ನಿಮಗೆ ಏನು ಹೇಳಾಕತ್ತಾರ ಅಂತಂತಂದ್ರೆ ನಿಮ್ಮ ಹತ್ರ ಬರುವಂಥ ಅಪಾರ್ಚುನಿಟೀಸ್ ಬದಲಾಗೆ ಲಕ್ಷ್ಯ ಇಡ್ರಿ, ಫೋಕಸ್ಡ್ ಇರ್ರಿ, ತಲೆ ಉಪಯೋಗ ಮಾಡಿರಿ, ಅದ್ರ ಮೇಲೆ ಕೆಲಸ ಮಾಡಿರಿ. ಮತ್ತು ನಿಮಗೆ ಯಾವುದು ಸೂಟೇಬಲ್ ಅಂತಂತ ಅನಿಸೋದಿಲ್ಲೋ ಆ ವಿಷಯ ಬಿಟ್ಟು ಮುಕ್ತ ಮನಸ್ಸಿನಿಂದ ದೂರವಾಗಿ ಅಂತ. ಓಕೆ, ಮುಕ್ತ ಮನಸ್ಸಿನಿಂದ ದೂರ ಆದರೆ ಏನು ಸಿಗ್ತೈತಿ ಅಂದರೆ ವರ್ಲ್ಡ್ ಕಾರ್ಡ್. ನಿಮ್ಮ ಏನು ವಿಷಸ್ ಅದಾವ ಎಲ್ಲ ಫುಲ್ಫಿಲ್ ಆಗುವಂಥದ್ದು. ಅದೇನು ಭಾಳ ದೂರ ಇಲ್ಲ, ಭಾಳ ಸಮೀಪ ಐತಿ. ನೋಡಿರಿ, ಇಲ್ಲೇ ಒಂದು ದೇವ್ರ ದಯೆಯಿಂದ ಈಕೇನು ಮಾಡ್ಯಾಳ, ಈ ಕಡೆ ಹೊಂಟಾಳ. ಈ ಕಡೆ ಮೆಸೇಜಸ್ ಎಲ್ಲ ಈ ಕಡೆ ಬರಾಕ್ತಾವೆ, ನೀವು ಈ ಕಡೆ ಹೊಂಟಿರಿ. ಇದರ ಅರ್ಥ ಎಲ್ಲ ವಿಷಯ ಇದರ ಬದ್ರ ಹಾಕೋ. ಈಗ ಅದ್ರ ಹೆಂಗೆ ಅಂತಂದ್ರೆ ಏನು ಹೇಳ್ತಾರೆ ಅಂದ್ರೆ ಫೋಕಸ್ಡ್ ಇರ್ರಿ ಅಂತಂದು ಹೇಳಿ. ಸರಿನಾ? ಸೊ ಇದ್ರ ಜೊತೆ ಮೂನಾಲಜಿ ಡೆಕ್ ಥ್ರೂ ನೋಡೋಣ ಏನಂತಂದು ಹೇಳಿ. ನಿಮಗೆ ಏನು ಮೆಸೇಜ್ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ನೋಡಿರಿ, ಇದ್ರ ಬದಲಾಗಿ ಏನು ಹೇಳೋದು ಆ್ಯಕ್ಚುಲಿ ಬರಾಕತ್ತದ. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಕಾನ್ಫಿಡೆನ್ಸ್ ಈಸ್ ಕೀ ಟು ಯುವರ್ ಸಕ್ಸಸ್. Confidence is your key to success. Yes.
ಸೊ ಇಂಪ್ರೂವ್ ಯುವರ್ ಕಾನ್ಫಿಡೆನ್ಸ್ ಲೆವೆಲ್. ನಿಮಗೇನಾದರೂ ನೋಡಿರಿ, ನಮ್ಮಲ್ಲಿ ಬದಲಾವಣೆಗಳನ್ನು ನಾವೇ ಮಾಡ್ಕೋಬೇಕ್ರಿ. ಇದು ಎಲ್ಲರೂ ಹೇಳೋರಷ್ಟೇ. ಓಕೆ, ಕೆಲಸ ನಾವೇ ಮಾಡ್ಬೇಕು. ಸೊ ಈಗ ಹೆಂಗೈತಿ ಅಂತಂದ್ರೆ, ನೀವೊಂದು ಒಳ್ಳೆ ಚೇಂಜ್ ನಿಮ್ಮ ಜೀವನದೊಳಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಹೆಂಗೆ ಅಂತಂದ್ರೆ, ಇಂಪ್ರೂವ್ ಯುವರ್ ಕ್ವಾಲಿಟೀಸ್, ಲೀಡರ್ಶಿಪ್ ಕ್ವಾಲಿಟೀಸ್. ಸೊ ಇದಕ್ಕೆ ಸ್ವಾಮೀಜಿ ಏನು ಹೇಳ್ತಾರೆ? ಸ್ವಾಮೀಜಿ ಅಂತಂತಂದ್ರೆ ಆಂಜನೇಯ ಸ್ವಾಮಿ ನೋಡ್ರಿ, ಕೀಲಿಕೆ ಬದಲಾಗ ಮಾತಾಡಕತ್ತಾರಲ್ಲ. ಆನೆಸ್ಟಿ ಈಸ್ ದ ಕೀ. ಬಿ ಅ ಚಾಂಪಿಯನ್ ಆಫ್ ದ ಟ್ರೂತ್ ಆ್ಯಸ್ ಐ ಆಲ್ವೇಸ್ ಸ್ಪೋಕ್ ಟ್ರೂತ್ಫುಲಿ ಟು ರಾಮ. ಮೇಂಟೈನ್ ಆನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ ಇನ್ ಆಲ್ ಯುವರ್ ಇಂಟ್ರಾಕ್ಷನ್ ಮಾಡೋ ಮುಂದೂ ಸರಿ ಹೆಂಗೆ ಮಾಡೋಕ್ಕಲ್ಲಿ, ಕಮ್ಯುನಿಕೇಷನ್ ಮಾಡ್ಬೇಕಂದ್ರೂ ಸರಿ ಹೆಂಗೆ ಮಾಡೋಕ್ಕಲ್ಲಿರಿ. ನೋಡಿರಿ, ಎಷ್ಟು ಆಕತಿ ಅಷ್ಟು ಆನೆಸ್ಟ್ಲಿ ಕೆಲಸ ಮಾಡೋದು. ಆನೆಸ್ಟ್ಲಿ ಕೆಲಸ ಮಾಡೋದು ಅಂತಂತಂದ್ರೆ ಇದರ ಅರ್ಥ, ನಮ್ಮ ಮೇಲೆ ನಾವು ಆನೆಸ್ಟ್ಲಿ ಕೆಲಸ ಮಾಡೋದು. ನಮ್ಮ ಮೇಲೆ ನಾವು ಆನೆಸ್ಟ್ಲಿ ಕೆಲಸ ಮಾಡೋಕ್ಕೆ ನಾವು ಯಾವ ಥರದ ಡಿಸಿಪ್ಲಿನ್ಗೆ ಮೇಂಟೈನ್ ಮಾಡಬೇಕು, ನಾವು ಟೈಮ್ ಟು ಟೈಮ್ ನಮ್ಮ ಜೀವನದಲ್ಲಿ ಬದಲಾವಣೆ ತರಕ್ಕೆ ನಾವೇನು ಮಾಡಬೇಕು, ಅದು ಆನೆಸ್ಟಿ. ಅಂದರೆ ನಮ್ಮ ಪ್ರತಿ ನಾವು ಲಾಯಲ್ ಆಗಿರಬೇಕು ಅಂತ ಅವ್ರು ಹೇಳ್ತಾರೆ ನಿಮಗೆ. ಸೊ ನಿಮ್ಮ ಮನೆದೇವರಿಂದ ಈ ಥರದ ನಿಮಗೆ ಮೆಸೇಜ್ ಬರಾಕತ್ತಸಿ, ಜೀವನ ಆ್ಯಕ್ಚುಲಿ ಚೇಂಜ್ ಆಗಾಕತ್ತೈತಿ. ಅವ್ರು ಏನು ನಿಮಗೆ ಕೊಡಾಕತ್ತಾರಲ್ಲ, ನೀವು ಅದಕ್ಕೂ ಕೋಆಪ್ರೇಟ್ ಮಾಡಿರಿ. ಓಕೆ, ಶೋ ಕಂಪ್ಯಾಷನ್, ಬ್ಲೆಸ್ಸಿಂಗ್ಸ್ ಫಾಲೋ ಆ್ಯಕ್ಟ್ಸ್ ಆಫ್ ಕಂಪ್ಯಾಷನ್ ಆ್ಯಸ್ ಐ ಆಲ್ವೇಸ್ ಬ್ಲೆಸ್ಡ್ ಮೈ ಸೆಲ್ಫ್ಲೆಸ್ ಸರ್ವಿಸ್. ನೋಡಿರಿ, ಇದೇನು ಹೇಳ್ತೈತಿ ಅಂತಂತಂದ್ರೆ, ಇವ್ರೇನು ಹೇಳ್ತಾರೆ ಅಂತಂತಂದ್ರೆ, ಮಂದಿ ಸಲುವಾಗಿ ಮಾಡಿರಿ ಅಂತ. ಇದ್ರಾಗ ಒಂದೇನೇ ಮೆಸೇಜ್ ಇದ್ದರೂ ಸಹಿತ ನಾ ಏನು ಹೇಳ್ತೀನಿ, ಈಗ ಸದ್ಯ ಕಂಪ್ಯಾಷನ್ ಅಂತಂದರೆ ಸಹಾನುಭೂತಿ. ನಿಮಗೆ ನೀವು ತೋರಿಸ್ಬೇಕು ಅದನ್ನಷ್ಟೇ. ನಾವು ಮಂದಿಗೆ ತೋರ್ಸೋಕ್ಕಿಂತ ಮೊದಲು ನಮಗೆ ನಾವು ತೋರಿಸ್ಬೇಕು. ಅಂದ್ರೆ ನಮ್ಗೆ ಗೊತ್ತಾಗತ್ತೆ ಮಂದಿಗೆ ಹೆಂಗೆ ತೋರಿಸ್ಬೇಕು. ಸಹಾನುಭೂತಿ ಅಂದ್ರೆ ಏನಂತೇಳಿ ಮೊದಲು ನಮಗೆ ಅರಿವು ಆಗ್ಬೇಕು ಅದ್ರದ್ದು. ನೋಡಿರಿ, ಇದೇನು ತೋರಿಸ್ತೈತಿ, ನಮ್ಮ ಬದಲಾಗಿ ನಮಗೆ ಸಹಾನುಭೂತಿ ಇರದೇ ಹೋದರೆ ನಾವು ಆ ಜಾಗ ಬಿಟ್ಟು ನಾವು ದೂರ ಹೋಗಂಗಿಲ್ಲ. ನಾವು ಇದ್ರಾಗ ಇರ್ತೇವೆ. ಯಾವಾಗ ನಮಗೆ ಅನಿಸತ್ಲ ನಮ್ಮ ಜೀವನಕ್ಕೂ ಒಂದು ಬೆಲೆ ಐತಿ, ನಾವು ಏನಾದರೂ ಇಲ್ಲಿ ಮಾಡಕ್ಕೆ ಬಂದೇವಿ, ನನ್ನ ಪರ್ಪಸ್ ಏನು ಅಂತೇಳಿ ನಾವು ಕಂಡ್ಕೋಬೇಕು ಅಂತಂದು ಹೇಳಿ ನಮಗೆ ಆಯುಷ್ಯದೊಳಗೆ ಎಂದಾದರೂ ಒಂದಿನ ಗೊತ್ತಾಯ್ತು. ಯಾವಾಗ ನಾವು ನಮ್ಮ ಬದಲಾಗಿ ಪ್ರಾಮಾಣಿಕರಾಗಿರ್ತೇವೆ, ನಮ್ಮ ಬದಲಾಗಿ ನಮಗೆ ಯಾವಾಗ ಸಹಾನುಭೂತಿ ಇರ್ತೈತಲ್ಲ, ನಮ್ಮ ಜೀವನ ನಿಜವಾಗ್ಲೂ ಚೇಂಜ್ ಆಕೈತಿ. ಅದಕ್ಕೆ ಎಷ್ಟಾಕತಿ ಅಷ್ಟು ನಿಮ್ಮ ಜೀವನದ ಕಡೆ ನಿಮಗೆ ಲಕ್ಷ್ಯ ಕೊಡ್ರಿ. ಸರಿನಾ? ಸೊ ತಾವು ಯಾರೆಲ್ಲ 2 ಕವಡಿ ಚೂಸ್ ಮಾಡ್ಕೊಂಡಿದ್ರಿ, ಅಂದರೆ ಸೆಕೆಂಡ್ ಪೈಲ್ ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಮನೆಯ ಹೆಣ್ಣು ದೇವತೆಯಿಂದ ತಮಗೆ ಏನು ಮೆಸೇಜ್ ಬರ್ತಾ ಇದೆ ಅಂತಂಥೇಳಿ ನೋಡೋಣ. ಓಕೆ, ಯಾರಿಗಾದರೂ ಸಮಸ್ಯೆ ಇದ್ದರೆ ಅವ್ರಿಗೇನಾದರೂ ಒಂದು ಕ್ಲೂ ಕೊಡಮ್ಮ. ಓಕೆ, ನೋಡಿರಿ, ಟೈಮ್ ಹೆಂಗೆ ಚೇಂಜ್ ಆಗಾಕತ್ತೈತಿ ಅಂತಂದು ಹೇಳಿ. ಟೈಮಿಗೆ ಸದ್ಯ ಚೇಂಜ್ ಆಗತ್ತೆ. ಯಾಕಂದರೆ ಇದೇನು ತೋರಿಸ್ತೈತೆ ಅಂದರೆ, ವೀಲ್ ಆಫ್ ಫಾರ್ಚೂನ್ ಅಂತಂದ್ರೆ ವಕ್ತ ಬದಲ್ರ ಅಂತ. ಕಾಲ ಅಂತಂದ್ರೆ ಏನು? ಕಾಲ ಇದೊಂದು ಚಕ್ರ ಇರ್ತದೆ, ಅದು ತಿರುಗ್ತಿರ್ತೈತಿ. ಹಿಂಗೆ ಒಂದು ಸರ್ತಿ ದುಃಖ ನೋಡಿದ್ರಿ, ಒಂದು ಜೊತೆ ಸುಖ ನೋಡಿದ್ರಿ, ಅದಕ್ಕೆ ಸುಖನೂ ನಿಲ್ಲಂಗಿಲ್ಲ, ದುಃಖನೂ ನಿಲ್ಲಂಗಿಲ್ಲ. ಎಲ್ಲದು ಒಂದೊಂದು ಫೇಸ್ ಬರ್ತಾವ ಹೋಗ್ತಾವ. ಜಜ್ಮೆಂಟ್ ಕಾರ್ಡ್ ಏನು ಹೇಳ್ತೈತಿ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮಗೇನಾದರೂ ಒಳ್ಳೇದನ್ನು ಸಿಗ್ತೈತಿ, ನೀವು ಕೆಟ್ಟ ಕೆಲಸ ಮಾಡಿದ್ರೆ ನೀವು ಅದಕ್ಕೆ ತಕ್ಕಂಗೆ ಫಲ ಉಣ್ತೀವಿ. ಅದಕ್ಕೆ ಫಲ ಉಣ್ಣಬೇಕು ಅಂತಂತಿತ್ತಂದ್ರೆ ಒಳ್ಳೇದನ್ನು ಮಾಡಿ ಉಣ್ಣುವ ಅಲ್ಲ. ಸೊ ತಾವು ಯಾವುದಾದ್ರೂ ಕೋರ್ಟು ಅದು ಇದು ಕೇಸು ಅಂತಂದ್ರಾಗ ಎಲ್ಲಾದರೂ ತಾವೇನಾದರೂ ಮಾಡಿದರೆ ಅದರೊಳಗೆ ಏನಾದರೂ ಒಂದು ಜಜ್ಮೆಂಟ್ ಪಾಸ್ ಆಗುವಂಥದ್ದು. ಮತ್ತು ಅಥವಾ ಏನಾದರೂ ಒಂದು ಜೀವನದೊಳಗೆ ಒಂದು ನಡೆದಿತ್ತು ಅಂತ ಇಟ್ಕೋರಿ, ದೇವ್ರು ಏನು ಮಾಡ್ತಾನೆ ಅಂತಂದ್ರೆ, ಪಾಪದ ಎಷ್ಟು ಬೇಜಾರು ಮಾಡ್ಕೊಳಕತ್ತೈತಿ, ಇನ್ನೊಂದು ಚಾನ್ಸ್ ಕೊಟ್ಟು ನೋಡೋಣ ಅಂತ ಹೇಳ್ತಾನೆ. ಆ ಜಜ್ಮೆಂಟ್ ಕಾರ್ಡ್ ಬರ್ತೈತಿ. ಅಂದ್ರೆ ನಾವು ದೇವ್ರಿಗೆ ಮೊರೆ ಹೋಗ್ತಿರ್ತೇವೆ. ಇದು ತಪ್ಪು ಮಾಡಿದ್ರು ಸಹಿತ, ಆಯ್ತಪ್ಪ ತಪ್ಪು ಮಾಡಿದ್ವಿ, ಇನ್ಮೇಲೆ ಎಂದೂ ಇದನ್ನು ತಪ್ಪು ಮಾಡೋಂಗಿಲ್ಲ. ಅಥವಾ ಇಲ್ಲಪ್ಪ, ಈ ವಿಷಯ ಅಥವಾ ಈ ಅಪಾರ್ಚುನಿಟಿ ನನ್ನ ಕೈಯಿಂದ ಜಾರಿ ಹೋಯ್ತು, ದಯಮಾಡಿ ನನಗೆ ಇನ್ನೊಮ್ಮೆ ಇದನ್ನು ಕೊಡಪ್ಪ. ಸೊ ಏನಂತ ನೋಡಿರಿ, ಯು ಆರ್ ಗೋಯಿಂಗ್ ಟು ಗೆಟ್ ಅ ಸೆಕೆಂಡ್ ಚಾನ್ಸ್. ನೋಡಿರಿ, ಕಾರ್ಡ್ ಏನು ಹೇಳ್ತಾವ ಅಂತಂತಂದ್ರೆ, ಮಾನಸಿಕವಾಗಿ ನೊಂದಿರಿ, ಇಲ್ಲ ಅಂತಂತಲ್ಲ. ಏನಾದರೂ ಹೆಲ್ತ್ ರಿಲೇಟೆಡ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ಮೂ ಇರಬಹುದು. ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಆಸ್ತಿ ಪಾಸ್ತಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇರ್ಬೋದು. ನಿಮಗೇನಾದರೂ ಅದರಿಂದ ದಾರಿ ನಿಮಗೆ ತೋಚ್ತಾ ಇಲ್ಲ. ಓಕೆ, ಆದ್ರೆ ನೋಡಿರಿ, ನನಗನ್ಸಿದ ಮಟ್ಟಿಗೆ ಅಂತಂತಲ್ಲ, ಕಾರ್ಡ್ ಏನು ಹೇಳ್ತೈತಿ ಅಂದ್ರೆ, ಸಮೀಪದೊಳಗೆ ಹೆಂಗೈತಿ ಅಂತಂದ್ರೆ ಈ ವಿಷಯಗಳ ಬಗೆಹರಿಯುವಂಥದ್ದು.
ಬಗೆಹರಿಯೋಂಥದ್ದು. ಯಾಕಂತ ನೋಡ್ರಿ, ಈ ಮನುಷ್ಯ ಹಿಡ್ಕೊಂಡು ಕುಂತಾನ ಅಂದ್ರೆ ನಿಮ್ಮ ಮನಸ್ಸಿನೊಳಗೆ ಅದು ವಿಷಯನೂ ಹಿಡ್ಕೊಂಡು ಕುಂತೀರಿ. ಇವನ ಹಿಂದೆಲ್ಲ ಏನೈತಿ ಪ್ರಾಪರ್ಟೀಸ್ ಅದಾವ. ಅವ್ನ ಹಿಂದೆ ಪ್ರಾಪರ್ಟಿ ಒಳಗೂ ಇಂಥದ್ದು ಏನಾದರೂ ಆಗಿರ್ಬೋದು, ಅಥವಾ ದುಡ್ಡನ್ನೂ ಎಲ್ಲಾದರೂ ಹಾಕೊಂಡು ಕುಂತಿರ್ಬೋದು, ಏನಾದರೂ ಇಂಥದ್ದು ಆಗಿರ್ಬೋದು. ಈ ಕಾರ್ಡು ದಿಸ್ ಇಸ್ ಅ ಸಿಗ್ನೇಚರ್ ಕಾರ್ಡ್. ಒಬ್ರಿಗೆ ಏನೋ ಕೊಡಾಕತ್ತಾರೆ, ಇದರರ್ಥ ನಿಮ್ಗೆ ಯಾರು ಏನಾರು ಕೊಡ್ತಾರೆ ನೋಡಿರಿ. ಇದು ಜನರಲ್ ರೀಡಿಂಗ್. ಎಷ್ಟೋ ಮಂದಿ ಎಷ್ಟೆಲ್ಲ ವಿಷಯಗಳಿರ್ತಾವೆ, ಎಲ್ಲ ವಿಷಯಗಳನ್ನ ನಾನಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇದರರ್ಥ ಏನಂತಂತಂದ್ರೆ, ನೀವು ಯಾವ ವಿಷಯದಲ್ಲಿ ನಿಮಗೆ ಎಲ್ಲಿ ನಿಮಗೆ ಎಲ್ಲಿ ಹೆಲ್ಪ್ ಬೇಕಾಗ್ಯತ್ತಲ್ಲ, ನಿಮಗಲ್ಲಿ ದೇವಿ ನಿಜವಾಗ್ಲೂ ಹೆಲ್ಪ್ ಮಾಡ್ತಾರೆ. ಯಾರಾದರೂ ಒಬ್ಬರು ಓಲ್ಡ್ ಲೇಡಿ ಹೆಲ್ಪ್ ಮಾಡ್ಬೋದು, ಅಥವಾ ಯಾರಾದರೂ ಏನಾದರೂ ಒಂದು ಬಂದು ನಿಮಗೆ ಏನು ಮಾಡ್ತಾರೆ ಅದನ್ನು ಸುಲಾಕರ್ಕೆ ದೇನೇಕ ಅಂತಂತಾರಲ್ಲ, ಇಬ್ಬರು ನಡಕ್ಕೆ ಅದನ್ನೇನೋ ಸಂಧಾನ ಮಾಡಿ ಕೊಡ್ತಾರಲ್ಲ, ಹಾಂ, ಆ ಥರದ್ದು ಏನಾದರೂ ಯು ವಿಲ್ ಗೆಟ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಹೆಲ್ಪ್. ಯಾಕೆ ಗೊತ್ತಾ? ದಿಸ್ ಇಸ್ ಅ ಜುಪಿಟೇರಿಯನ್ ಕಾರ್ಡ್. 3 ನಂಬರ್ ಅಂದ್ರೆ ಗುರು. ಇದು 3 ನಂಬರು, ಇದು 3 ನಂಬರ್. ಸೊ ಪ್ರಯಾಣ ಇಲ್ಲಿಂದ ಇಲ್ಲಿಯವರೆಗೆ. ಈಗ ಹೆಂಗಂತಂತಂದ್ರೆ, ನಿಮ್ಮದು ಈಗ ಇದ್ದಂಥ ಪರಿಸ್ಥಿತಿ, ಈಗ ಇರುವಂಥ ಪರಿಸ್ಥಿತಿಯನ್ನು ಒಂದು ಸ್ವಲ್ಪ ಇರುವಂಥ ಪರಿಸ್ಥಿತಿ ಒಳಗೆ ನೀವು ಒಂದು ಸ್ವಲ್ಪ ಒಂದು ಪಾಸ್ ತೊಗೋರಿ, ಒಂದು ಸ್ವಲ್ಪ ಮೆಂಟಲ್ ರೆಸ್ಟ್ ತೊಗೋರಿ, ಒಂದು ಮೆಂಟಲ್ ರೆಸ್ಟ್ ತೊಗೋರಿ. ಸ್ವಲ್ಪ ವಿಚಾರ ಮಾಡಿರಿ. ಲಾಂಗ್ ಟರ್ಮಿಗೆ ಏನಾದರೂ ನಡೀತಿತ್ತು, ಮೇಲೆ ನಡೀತಿತ್ತು, ಆಸ್ತಿ ವಿಚಾರದೊಳಗೆ ಏನಾದರೂ ಇತ್ತು, ಹೆಲ್ತ್ ರಿಲೇಟೆಡ್ ಏನಾದರೂ ಇತ್ತು ಅಂತ ಇಟ್ಕೊಡ್ರಿ. ಇದು ಕಾರ್ಮಿಕ್ ಇರ್ತೈತಿ. ಸ್ವಲ್ಪ ಟೈಮ್ ಡಿವೈನ್, ಇದಕ್ಕೇನು ಹೇಳಿದೆ ನಾನು ಇವಾಗ, ಇದು ಕಾಲು ಹೇಳಿದೆ, ದಿಸ್ ಇಸ್ ಅ ಡಿವೈನ್ ಟೈಮ್. ನಾವು ಹೋಗಿ ಚಕ್ರ ತಿರ್ಗಿಸಕ್ಕೆ ಬರ್ತತನ? ಇಲ್ಲ, ಅದು ತನ್ನ ಟೈಮಿಗನ ತಿರುಗುತ್ತದೆ. ಸೊ ಅದಕ್ಕೆ ಡಿವೈನ್ ಟೈಮಿಂಗ್ ಅಂತಾರೆ. ಅಂದರೆ ದೇವರ ಒಂದು ಟೈಮ್ ತೊಗೊಂಬರ್ತಾನೆ ಅದನ್ನು. ಆದ್ರೆ ಹೆಂಗಿರ್ತೈತಿ ಅಂದ್ರೆ, ನಾವು ಒಳ್ಳೆ ಜನ ಆಗಿದ್ವಿ, ದೇವ್ರು ಹೇಳ್ದಂಗೆ ನಾವು ಕೇಳ್ತಿದ್ವಿ ಅಂತಂತಂದ್ರೆ, ಆ ಟೈಮ್ ನಮಗೆ ಕೆಟ್ಟ ಟೈಮ್ ಹೆಂಗೆ ಕಳೀತು ಅನ್ನೋದು ಗೊತ್ತಾಗೋದಿಲ್ಲ. ಚೋಟ ಮೊಟ್ಟ ಹೆಲ್ಪ್ ಬರ್ತಿರ್ತಾನೆ ನಮಗೆ ಮಂದಿ ಕಡೆಯಿಂದ. ಆದ್ರೆ ನಮಗೆ ಅದು ಟೈಮ್ ಹೆಂಗೆ ಹೋಯ್ತು, ಒಳ್ಳೆ ಟೈಮ್ ಯಾವಾಗ ಶುರು ಆಯ್ತು ಅನ್ನೋದು ಗೊತ್ತಾಗಲ್ಲ. ನಾವು ಕೆಟ್ಟ ಟೈಮ್ ಹೆಂಗೆ ಕಳೀತಂತೂ ಗೊತ್ತಾಗಲ್ಲ. ನಮಗೇನು ಅನ್ಸುತ್ತೆ, ನಾವು ಅದ್ರೊಳಗೆ ಇದ್ದೀವಲ್ಲ, ನಾವು ಅದರಿಂದ ಪಾರಾದ್ವಿ. ಅದು ಎದಕ್ಕಂದ್ರೆ ಗೊತ್ತಾ? ದೇವರ ಕೃಪೆಯಿಂದ. ಇಲ್ಲಿ ನೋಡಿರಿ, ಈ ಕಾರ್ಡ್ ನೋಡಿದ್ರೆ ನಾನು ನಿಮಗೇನು ಹೇಳ್ತೇನೆ ಅಂತಂತಂದ್ರೆ, ನನಗನ್ಸಿದ ಮಟ್ಟಿಗೆ ನೋಡಿರಿ, ನನ್ನ ಮನಸಾರ ಹೇಳಾಕತ್ತೆ. ನೀವು ಬೋಗಸ್ ಅಂತ ಅಂದ್ಕೊಂಡ್ರೆ ದಟ್ ಇಸ್ ಲೆಫ್ಟ್ ಟು ಯು. ನನಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಒಂಥರ ಇದು ಅಬಂಡನ್ಸ್ ತೋರಿಸ್ತೈತಿ, ಪ್ರಾಸ್ಪೆರಿಟಿ ತೋರಿಸ್ತೈತಿ, ಒಂಥರ ಸಿರಿವಂತಿಕೆಯನ್ನು ತೋರಿಸ್ತೈತಿ. ನಾ ತಿಳ್ಕೊತೀನಿ ಇದು ನಿಮ್ಮ ಮನೆ ಹೆಣ್ಣು ದೇವತೆ ಅಂತ. ಈಕೆ ಯಾಕೆ ಬರಬೇಕಾಗಿತ್ತು? ಮತ್ತೆ ಯಾರೇ ಬೇರೆದವ್ರು ಬರ್ಬೋದಾಗಿತ್ತಲ್ಲ. ಬಟ್ ಇದೇ ಕಾರ್ಡ ಬಂದೈತಲ್ಲಿ. ಇದು ಇನ್ನೂ ಒಂದು ಯಾವುದಾದ್ರೂ ಇಂಥದ್ದೊಂದು ನೆಗೆಟಿವ್ ಕಾರ್ಡ್ ಬರಬೇಕಾಗಿತ್ತು, ಬಂದಿಲ್ಲ. ಬಟ್ ದಿಸ್ ಇಸ್ ಜುಪಿಟೇರಿಯನ್ ಕಾರ್ಡ್. ನೋಡಿರಿ, ಇಲ್ಲಿ ಏನಾದರೂ ಒಂದಾದರೂ ಕಪ್ಪಂದು ಏನಾದರೂ ಯೂಸ್ ಮಾಡ್ಯಾರೇನೋ, ಏನಾದರೂ ಇದನ್ನು ಆಕೆ ನೋಡಿದ್ರೆ ಎಷ್ಟು ಪ್ರೀತಿ ಬರುವಂಗೈತೆ ಆಕೆನ. ಸೊ ಇದರ ಅರ್ಥ ನೀವೇನು ಮಾಡಿರಿ ಅಂತಂತಂದ್ರೆ, ನಿಮ್ಮ ಮನೆ ದೇವರಿಗೆ ಹೋಗೋ ಮುಂದೆ ವರ್ಷದಾಗ ಕನಿಷ್ಠ 2 ಸರ್ತಿನಾರ ಹೋಗಿ ಬರುತ್ತೆ ಬರ್ರಿ. ನಿಜವಾಗ್ಲೂ ಹೇಳ್ತೇವೆ, ನಾವಂತೂ ನನ್ನ ಇಷ್ಟ ದೇವತೆಗೆ, ನಮ್ಮ ಮನೆ ದೇವ್ರಿಗೆ ನಾವು ಒಟ್ಟು ಹೋಗಿರ್ತೀವಿ. ಅದು ನಮ್ಮ ಇಂಟ್ರೆಸ್ಟ್ ಅಪ್ಪ. ನಾವೇನು ನಿಮಗೇನು ಹಂಗೆ ಮಾಡಿರಿ ಅಂತ ಹೇಳಂಗಿಲ್ಲ, ಆಯಿತಾ? ಹೋಗಿ ಬರುತ್ತೆ ಬರ್ರಿ. ಆಮೇಲೆ ಆಕೆಗೆ 400-500 ರೂಪಾಯಿಗೆ ಸೀರೆ ಸಿಗ್ತೈತಿ. ಇನ್ನು ನಾವು ಅಷ್ಟು ತೊಗೊಳಕ್ಕೆ ಬರೋದಿಲ್ಲ. ನಮಗಾಗಿ 2,000-3,000 ಸಾವಿರ ಸೀರೆ ತೊಗೊತಿರ್ತೇವೆ ನಾವು. ವರ್ಷಕ್ಕೆ ಒಂದು ಸೀರೆ ನಮ್ಮ ಮನೆ ಒಂದು ಹಿರಿಯ ಮನುಷ್ಯನ ಬೆಟ್ಟಾಗ ಕೊಂಟೇನು ಅನ್ನೋರ್ಗತ್ತೆ ಹೋಗ್ಬೇಕು. ಒಮ್ಮೆ ಹೆಣ್ಣು ದೇವ್ರಿಗೆ ಹೋದ್ರಿ ಅಂತಂದ್ರೆ ಮನೆ ಒಂದು ಸೀರೆ, ಒಂದು ಮುತ್ತೈದೆ ಹೆಣ್ಮಗಳಿಗೆ ಏನು ಬೇಕು ಅವನೊಂದು ಸಾಮಾನು. ನಿಮ್ಮ ಮನೆಯಾಗಿಂದ ಒಂದು ದೊಡ್ಡದೊಂದು ಪರಾತ್ ತೊಗೋರಿ. ಆ ಪರಾತ್ನಾಗ ಇಟ್ಕೊಂಡು ಅದ್ರಾಗ ಒಂದು 5 ಲಿಂಬೆಹಣ್ಣು ಒತ್ತಿದ್ರು ಇಟ್ಕೊಂಡು ಹೋಗಿರ್ರಿ. ನೀವು ನಿಮ್ಮ ಮನೆ ದೇವ್ರು ಲಕ್ಷ್ಮಿ ಆಗಿದ್ದರೂ ಪರವಾಗಿಲ್ಲ, 5 ಲಿಂಬೆಹಣ್ಣು ಹೋಗಿತ್ತು ಬರ್ರಿಕಿ. ಅದನ್ನು ಅದರೊಳಗೆ ಇಟ್ಕೊಂಡು ದೇವ್ರಿಗೆ ತೊಗೊಂಡು ಹೋಗಿ ಆಸ್ ಇಫ್ ಹೆಂಗೆ ಅಂತಂದ್ರೆ ಅಕ್ಕಿಗೂ ಅನಿಸಿರ್ಬೇಕು, ನನ್ನ ತವ್ರ ಮನೆಯಿಂದ ಯಾರೋ ಬಂದಾರ ಅಂತಂದು ಹೇಳಿ. ನನ್ನ ತವ್ರ ಮನೆಯಿಂದ ಯಾರೋ ಹೆಣ್ಮಕ್ಳು ನನ್ನ ಬೆಟ್ಟಾಗಕ್ಕೆ ಬಂದಾರ, ನನ್ನ ಸಲುವಾಗಿ ಏನೆಲ್ಲ ತಂದಾರ ಅಂತ. ನಿಮ್ಗೆ ಯಾರೇ ಒಂದು ಸಣ್ಣದೊಂದು ಪರ್ಸ, ಒಂದು 2 ಮೀಟ್ರ್ ಅರ್ಬಿ ತಂದು ಕೊಟ್ಟರು ಸಹಿತ, ನೀವು ಎಷ್ಟೇ ಶ್ರೀಮಂತರಾದರೂ ನಿಮಗೆ ಗಿಫ್ಟ್ ನೋಡ್ರಿ ಖುಷಿ ಆಕೈತಿಲ್ಲ. ಹಂಗೆ ದೇವ್ರಿಗೂ ಆಕೈತಿ. ಇದು ರೆಸ್ಪೆಕ್ಟ್ ನಾವು ಕೊಡೋದನ್ನು. ಅದನ್ನು ನಾವೇನು ಮಾಡ್ತೇವೆ, ಅಲ್ಲೇ ಗುಡ್ದಾಗದು ಹೋದ್ವಿ ಅಂತಂದ್ರೆ ಅಲ್ಲೇ ಒಂದು ತೆಂಗಿನಕಾಯಿ, ಅಲ್ಲೇ ಅದು ಸಣ್ಣದೊಂದು ಬ್ಲೌಸ್ ಪೀಸ್ ಹಸಿರೊಂದು ಇಟ್ಟಿರ್ತಾರೊಂದು ಪ್ಲಾಸ್ಟಿಕ್ ಬ್ಯಾಗ್ನ ಹಾಕಿ, ಅದು ತೆಂಗಿನಕಾಯಿ ಕಟ್ಟಾಕೋ ಲಾಯಕ್ ಇರೋದಿಲ್ಲ ಅದು ಆ್ಯಕ್ಚುಲಿ ಆ ಅರಿವಿ. ನಾವು ಓದೋದನ್ನ ದೇವ್ರಿಗೆ ಉಡಿ ತುಂಬಿದ್ನಿರಿ. ಮತ್ತು ನೀನಾರ ಕೇಳ್ತಿರ್ತೀವಿ, ಒಂದು 10 ಲಕ್ಷ ರೂಪಾಯಿ, ಒಂದು ಕೋಟಿ ರೂಪಾಯಿ ನೀನು ಆಸ್ತಿ ಎಲ್ಲರೂ ಸಿಕ್ಕಾಕೊಂಡಿರ್ತೈತಿ, ಅದನ್ನು ಬೇಕಂತ ನೀ ಕೇಳ್ತಿರ್ತಿ. ಒಂದು 400-500 ರೂಪಾಯಿ ಸೀರೆ ತೊಗೊಂಡು ಹೋಗಿ ಕೊಡೋಕ್ಕಾಗೋದಿಲ್ಲ. ಅಲ್ಲಿ ಹೋದ್ಕೊಳ್ಳಿ, ಇಲ್ಲರಿ ಅವ್ರು ಮಾರ್ಕೋತಾರೆ ರೀ, ಅವ್ರು ಏನಾರೇ ಮಾಡಲಿ. ಯುವರ್ ಇಂಟೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಿನ್ನ ಉದ್ದೇಶ ಭಾಳ ಇಂಪಾರ್ಟೆಂಟ್. ನಿಮಗೆ ಅನ್ನಿಸ್ಬೇಕು, ನನ್ನ ತಾಯಿಗೆ ನಾ ಕೊಡಾಕತ್ತಾನೆ ಇದನ್ನು ಗಿಫ್ಟ್ ಕೊಟ್ಟ ಮೇಲೆ ಮುಗಿದು ಹೋತ. ಅದು ಮುಂದೆ ಎಲ್ಲರೂ ಹೋಗ್ಬಲ್ತದ, ಅದು ಅವ್ರಿಗೆ ಬಿಟ್ಟದ ವಿಷಯ. ಅದು ಗಿಫ್ಟ್ ಎಲ್ಲೆಲ್ಲಿ ಹೋಗ್ತದ್ರೆ ಹಿಂದಿಂದ ನಾವು ಓಡಾಡೋಕ್ಕೆ ಸಾಧ್ಯನಾ? ನಮ್ಮ ಗಿಫ್ಟ್ ಇಲ್ಲಿ ಬಂದೈತೆ ರೀ, ಇಷ್ಟು ಬಂದತ್ತಾರೆ ಅಂತ ಇಲ್ಲ. ನಮ್ಮ ಕೆಲಸ ಕೊಡುವಷ್ಟರ ಮಟ್ಟಿಗೆ ಮುಗಿದು ಹೋಗಿಬಿಡ್ತು. ನಾನು ಕೇಳಿದ್ರೆ ನಾನಾರು ಹೇಳ್ತೇನೆ, ಹೋಗ್ರಿ ದೇವ್ರಿಗೆ ಇಷ್ಟೆಲ್ಲ ಮಾಡಿರಿ. ಯಾವಾಗ ನಿಮ್ಮ ಮನೆ ಗಂಡು ದೇವ್ರ ಕಡೆ ಹೋಗ್ತಿರಲ್ಲ ನೋಡಿರಿ, ನಮ್ಮ ಕಡೆ ನಾವು ಹೆಂಗೆ ನಮ್ಮ ಕಡೆ ನಾವು ಆಯರಿ ಅಂತೀವಿ. ನಾವು ಆಯರಿ ಅಂದ್ರೆ ಹೆಂಗೆ ಟಪ್ಪಿಗೆ ಟಾವೆಲ. ಈ ಕಡೆ ನಮ್ಮ ಮಹಾರಾಷ್ಟ್ರ ಕಡೆ ನಮಗೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಬರ್ತೈತೆ ನಮ್ಮದೆಲ್ಲ. ಈ ಕಡೆ ಇದನ್ನೆಲ್ಲ
ಪದ್ಧತಿಗಳೆಲ್ಲ ಮಿಕ್ಸ್ ಹಾಕೋ ನಮ್ಮ ಟಾಪಿಗೆ ಟಾವೆಲ ಧೋತ್ರ ಒಂದು ಶಾಲ ನಾವೇನಾರ ಎಲ್ಲ ಇಂಥವು ಕೊಡ್ತೇವೆ. ನೀವು ನಿಮ್ಮ ಕಡೆ ಏನು ಕೊಡ್ತೀರಿ ನೋಡ್ರಿ, ಅಂಥದನ್ನು ತೊಗೊಂಡು ಹೋಗಿ ಕೊಡುತ್ತು ಬರ್ರಿ ದೇವರಿಗೆ. ಮತ್ತು ಇನ್ನೊಂದು ಹೇಳ್ತೇನೆ, ಇದು ನನ್ನ ಕಡೆಯಿಂದ ಹೇಳಾಕತ್ತೇನೆ, ನಿಮಗೆ ಇದು ಎಷ್ಟು ಚಲೋ ಅನಿಸ್ತೈತಿ ಅಂತ ನನಗಂತೂ ಗೊತ್ತಿಲ್ಲ. ಎಲ್ಲ ಮಾಡಿದ ಮೇಲೂ ಸಹಿತ ಮನೆಗೆ ಬಂದ ಮೇಲೆ ಎದ್ರಾಗ ಏನು ಜಗಳ ಇರ್ತಲ್ಲ ಮತ್ತು ಅವ್ರನ್ನ ಬೈಕೊಂತ ಕುಂಡ್ರಬೇಡ್ರಿ. ನೋಡಿರಿ, ನಾ ಹೇಳಾಕತ್ತೇನೆ, ನಾ ಏನು ಮಾಡ್ತೇನೆ, ನಾ ಏನು ಫಾಲೋ ಮಾಡ್ತೇನೆ ಅದನ್ನು ನಾನು ನಿಮಗೆ ಹೇಳ್ತೇನೆ. ನಿಮಗೆ ಆದ್ರೆ ನೀವು ಫಾಲೋ ಮಾಡಿರಿ. ಅದು ಅತಿಗಿರಲಿ ನೆಗಣ್ಣಿರಲಿ ಮಾವ ಬೈದ್ನ ಅವರು ಇವರು ಏನೇನೆಲ್ಲ ಇದ್ದೇ ಇರ್ತಾವೆ ಸಂಸಾರ ಅಂದಮೇಲೆ. ಅವ್ರನ್ನ ಮತ್ತೆ ಬೈಕೋಂತ ಮತ್ತಲ್ಲಿ ಎನರ್ಜಿ ಕ್ರಿಯೇಟ್ ಮಾಡಬೇಡ್ರಿ. ಇಲ್ಲೆಲ್ಲ ಹೋಗೋದು ಎಲ್ಲ ಚೆಂದಾಗೆ ಮಾಡೋದು, ಮನೆಗೆ ಬಂದು ಅವ್ರನ್ನ ಬೈಕೊಂತ ಕುಂಡ್ರೋದು, ಅವ್ರ ಮನೆ ಹಾಳಾಗ ಹಂಗಾಗ ಹಿಂಗಾಗ. ಡೋಂಟ್ ಯೂಸ್ ಆಲ್ ದೋಸ್ ವರ್ಡ್ಸ್. ಅದೇ ಎನರ್ಜಿ ಏನು ಮಾಡಿರಿ ಅಂತ ಇಲ್ಲಿ ಹಾಕ್ರಿ. ಮತ್ತು ದೇವಿಗೆ ಹೇಳೋದು, ನೋಡವಾ ತಾಯಿ ಹಂಗಾರೆ ಮಾಡೋ, ಇದನ್ನೇ ಬಗೆಹರಿಸ್ಬಿಡು ಶಾಂತಂಗೆ. ಅವರು ಆರಾಮಿರಲಿ, ನಾನು ಆರಾಮಿರ್ತೇನೆ, ಅವರು ಸುಖವಾಗಿರಲಿ, ನಾವು ಸುಖವಾಗಿರ್ತೇವೆ, ನಮಗೊಂದು ದಾರಿ ತೋರಿಸು ಅಂತ. ನೀವು ಅಂದ್ರೆ ಇದೇನು ತೋರಿಸೋದು ಗೊತ್ತಾನ, ಇದನ್ನು ನಾನು ನನ್ನ ಮನಸ್ಸಿನಾಗ ಬಂತಂತೆಲ್ಲ ನಾನು ನಿಮಗೆ ಹೇಳಾಕತ್ತಿಲ್ಲ. ಇದೇನು ಹೇಳ್ತೈತಿ ಅಂದ್ರೆ ಪರ್ಸೆಪ್ಷನ್, ನೋಡುವ ದೃಷ್ಟಿಕೋನವನ್ನು ಚೇಂಜ್ ಮಾಡಿರಿ. ಜಗತ್ತನ್ನು ನೋಡುವಂಥ ದೃಷ್ಟಿಕೋನ ಸ್ವಲ್ಪ ಚೇಂಜ್ ಮಾಡಿರಿ. ಮಂದಿಗೆ ಹೇಳಿ ಚೇಂಜ್ ಮಾಡ್ಬೇಕಂತಿಲ್ಲ, ನಮ್ಮಷ್ಟಕ್ಕೆ ನಾವು ಚೇಂಜ್ ಮಾಡ್ಬೋದಲ್ಲ ನಮ್ಮ ಮನಸಾರೆ. ಆ ಮನುಷ್ಯನ ನಾವು ಒಂದು ದಿವ್ಸಕ್ಕೊಂದು 20 ಸರ್ತಿನಾರೇ ಅದನ್ನು ಬೈತಿರ್ತೇವೆ. ಒಂದು ಚೂರು ಅದನ್ನು ಬಿಟ್ಟು ಬೇರೆ ಏನಾರೇ ವಿಚಾರ ಮಾಡೋಣಲ್ಲ ನಾವು. ಇವತ್ತಿಲ್ಲ ನಾಳೆ ಸರಿ ಹೋಗ್ತಾರತ್ತೋ ಅಂತ ಅಟ್ಲೀಸ್ಟ್ ಇಷ್ಟೇ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನನಗರೆ ನಮ್ಮ ಮನೆ ದೇವತೆ ಮೇಲೆ ಭಾಳ ಭರವಸೆ ಐತಪ್ಪ, ಯಾಕೆ ನಿಜವಾಗ್ಲೂ ಚಲೋ ಮಾಡೇ ಮಾಡ್ತಾಳೆ ಅಂತ ನೀವು ಈ ಥರ ಸೆಂಟೆನ್ಸು ಯೂಸ್ ಮಾಡ್ಬೋದಲ್ಲ. ನೀವು ಮಾಡೋಕ್ಕಲ್ಲಿರಿ. ಅಟ್ಲೀಸ್ಟ್ ನಾನಂತೂ ಮಾಡಿ ನನ್ನ ಜೀವನ ಅಂತೂ ನನ್ನ ಜೀವನ ಅನ್ರಿ, ನಾನು ಬದುಕನ್ರಿ, ನನ್ನ ವಿಚಾರಧಾರೆ ಅನ್ರಿ, ನಾನು ಎಷ್ಟು ಚಲೋ ಮಾಡ್ಕೊಂಡೇನೆ ನಾನರೇ ಅಂತ. ನಾ ಏನು ಮಾಡ್ಕೊಂಡಿಲ್ಲ, ನೀವು ಅದನ್ನು ಮಾಡಿರಿ ಅಂತ ನಾ ಅಂತೇನೆ. ನೋಡಿರಿ, ನಾ ಇದ್ರೊಳಗೆ ನಾನು ನಿಜವಾಗ್ಲೂ ಹೇಳ್ತೇನೆ, ಈ ಕಾರ್ಡಿನೊಳಗೆ ನಾನು ಏನು ಹೇಳೀನಿ ನನ್ನ ಮನಸಾರ ಹೇಳೇನಿ. ಈ ಕಾರ್ಡ್ ಏನು ಹೇಳ್ತೈತಿ ಅದನ್ನು ಹೇಳಿದ್ನಿ, ಈ ಕಾರ್ಡ್ ಏನು ಹೇಳ್ತೈತಿ ನಾ ಅದನ್ನು ಹೇಳಿದ್ನಿ. ಇದೇನು ದೃಷ್ಟಿಕೋನವನ್ನು ಬದಲಾಯಿಸಿ. ಬ್ಲೇಮ್ ಮಾಡೋದಕ್ಕಿಂತಲೂ ನಾವು ನಮ್ಮ ಕಡೆ ನೋಡ್ಕೋಬೇಕು. ನಮ್ಮದು ಎಲ್ಲರೇ ತಪ್ಪಾಕತ್ತೈತೇನೋ ಅಂತಂತ ಹೇಳಿ ನಾನಾಗಲಿ ನೀವಾಗಲಿ ನಾವೇನು ಸತ್ಯ ಹರಿಶ್ಚಂದ್ರರಲ್ಲ. ಮನುಷ್ಯ ಹುಟ್ಟಿದ ಎಲ್ಲರೂ ತಪ್ಪು ಮಾಡ್ತಿರ್ತಾರೆ. ಆಯ್ತು, ಎಲ್ಲರಿಗೂ ತ್ರಾಸು ಕೊಡ್ತಾರೆ. ಕೆಲವೊಂದು ಸರ್ತಿ ಜನ ಇಷ್ಟು ತ್ರಾಸು ಕೊಟ್ಟಿರ್ತಾರಲ್ಲ, ಅವ್ರ ಹೆಸರು ತೊಗೊಳೋದನ್ನು ಬೇಡ ಆಗಿರ್ತೈತೆ. ಹೌದು, ಗೊತ್ತಾಗಿರ್ತೈತಿ. ಆದರೆ ಹೆಂಗಂತಂದ್ರೆ ನಾವು ನಮ್ಮ ಸಲುವಾಗಿ ಬದುಕ್ತಿರ್ತೀವಿ, ನಮ್ಮ ಜೀವನ ಚಲೋ ಮಾಡ್ಬೇಕಂದ್ರೆ ಅವ್ರನ್ನ ಮರಿಬೇಕು. ನಾವು ಮರಿಬೇಕು ಅಂತಂದ್ರೆ ಅದು ಮರೆಯೋದಿಲ್ಲ, ಅದನ್ನು ದಂಡಿಗೆ ಸರಿಸಿಡ್ರಿ ಟೈಮ್ ಬೀಯಿಂಗ್. ಅದೇನೈತಲ್ಲ ಅದನ್ನು ನೋಡಿರಿ. ನಿಮ್ಮ ಮನೆಯ ಹೆಣ್ಣು ದೇವತೆ ನಿಮಗೇನು, ಬಿ ಬೋಲ್ಡ್ ಆ್ಯಂಡ್ ಮೇಕ್ ದ ಫಸ್ಟ್ ಮೂವ್. ಓಕೆ, ಇದೇನು ಹಳೆಯದೆಲ್ಲ ಇಟ್ಕೊಂಡು ಕುಂತಿರಲ್ಲ, ಇದನ್ನು ಬಿಟ್ಬಿಡ್ರಿ. ಅದನ್ನು ಥೋड़ा ಜಿಂದಗಿನ ಥೋड़ा ನಯಾ ತರೀಕೆ ಸೆ ಶುರು ಕರೋ. ಮೊದಲು ಒಂದು ಹೊಸ ಬಿಗಿನಿಂಗ್ ಇರಲಿ, ಒಂದು ಹೊಸ ಸ್ಟೆಪ್ ತಗೋರಿ. ಬ್ಯಾಲೆನ್ಸ್ ಸ್ಪಿರಿಚುವಾಲಿಟಿ ಆ್ಯಂಡ್ ಪ್ರಾಕ್ಟಿಕಾಲಿಟಿ. ನಾ ಎಷ್ಟು ಕರೆಕ್ಟ್ ಹೇಳಿದ್ನಿ ನೋಡಿರಿ. ಇನ್ನು ನಿಮಗೆ ಇಲ್ಲೆಲ್ಲ ಏನು ಹೇಳಿದ್ನಿ, ಆಕೆಗೆ ತೊಗೊಂಡೋಗ್ರಿ, ಸಾಮಾನೆಲ್ಲ ಕೊಡ್ರಿ, ಮಾಡಿರಿ ಅಂದ್ರೆ ಆಧ್ಯಾತ್ಮಿಕ ಜೀವನದೊಳಗೆ ಅದು ಒಂದು ಮೆಟ್ಲು. ಅಂದ್ರೆ ನಾವು ನಮ್ಮ ಇಷ್ಟ ದೇವತೆಗೆ ಅವ್ರಿಗೆ ಹೋಗೋದಂತೂ, ಮಾನ ಸನ್ಮಾನ ಮಾಡೋದನ್ನು, ಅವ್ರ ಹತ್ರ ಕುಂಡ್ರೋದನ್ನು, ಅವ್ರ ಹತ್ರ ಆಗಿಂದಾಗ ಉಡಿಗಿಡಿ ತುಂಬಿ ನಡ್ರಿ ಅಂತ ಗಾಡಿ ಪಟ್ನ ಬಿಟ್ಕೊಂಡು ಕುಂಡ್ರಿ. ಅಲ್ಲಿ ಒಂದು ತಾಸು 2 ತಾಸು ಕುಂಡ್ರಿ, ಏನಾಗಂಗಿಲ್ಲ. ಕಣ್ಣು ಮುಚ್ಕೊಂಡು ಕುಂಡ್ರಿ. ನಿಮ್ಮ ಮನಸ್ಸಿನ ಜೊತೆ ಅವಳ ಎನರ್ಜಿ ಕನೆಕ್ಟ್ ಮಾಡಕ್ಕೆ ನೋಡ್ರಿ. ಆ ಡಿವೈನ್ ಎನರ್ಜಿ ಜೋಡಿ ಕನೆಕ್ಟ್ ಆಗಕ್ಕೆ ನೋಡ್ರಿ. ನೀವು ಹೋದ್ರಿ, ಪಟ ಎದ್ದು ಬಂದ್ರಿ, ರಿಜಿಸ್ಟರ್ದಾಗ ಹಾಕಿ ನಿಮ್ಮ ಹೆಸರು ಬರ್ಕೊಂಡಿರಲಿಲ್ಲ ಅಂದ್ರಲ್ಲಿ ನಿಮ್ಮ ಹೆಸರು ಸುಮಾ ಅಂತ ಇಟ್ಕೋರಿ. ಸುಮಾ ಬಂದೇ ಇಲ್ಲ, ಯಾಕಂದರೆ ಸುಮಾ ಪಟ ಬಂದ್ಲು, ಪಟ ಹೋಗಿಬಿಟ್ಲು. ಆ ರಿಜಿಸ್ಟರ್ದಾಗ ಯಾರು ಹೆಸರು ಬಿಡ್ತಿರ್ತಾರೆ ಅವ್ರ ಕಡೆ ಲಕ್ಷ ಇಲ್ಲ. ಸೊ ಹಾಗೆಲ್ಲ ಆಗೋಕ್ಕಿಂತ ಮನೆದೇವ್ರು ಅಂತಂತಂದ್ರೆ ನಿಮಗೆ ಅಪಾರವಾದಂಥ ನಂಬಿಕೆ, ಅಪಾರವಾದಂಥ ಗೌರವ ಇರಬೇಕು. ನಾನು ನಿಜಕ್ಕೆ ಕರೆ ಹೇಳಾಗತ್ತೆ ನಿಮಗೆ, ನೀವು ಮಾಡಿ ನೋಡ್ರಿ ನೀವು. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಪ್ರಾಕ್ಟಿಕಾಲಿಟಿ ಅಂದ್ರೆ ನಾ ಏನು ಹೇಳಿದ್ನಿ ನೋಡ್ರಿ. ಸ್ಪಿರಿಚುವಾಲಿಟಿ ಇದೆಲ್ಲ ಸ್ಪಿರಿಚುವಲ್. ನಾ ಹೇಳಿದ್ನಿ ನಿಮಗೆಲ್ಲ ತೊಗೊಂಡೋಗ್ರಿ, ಮಾಡಿರಿ, ಹಾಗೆ. ಇದು ಪ್ರಾಕ್ಟಿಕಾಲಿಟಿ ಅಂದ್ರೆ ಏನು, ಆ ಸ್ಪಿರಿಚುವಾಲಿಟಿ ಆ ಪ್ರಾಕ್ಟಿಕಲ್ದಾಗ ಇಳಿದು ಬರಬೇಕು. ಈ ಹೆಂಗಡ ನಾ ಏನು ಹೇಳಿದ್ನಿ, ದೃಷ್ಟಿಕೋನ ಚೇಂಜ್ ಮಾಡಿರಿ. ನಮಗೆ ಬೇಡದವ್ರನ್ನ 24 ತಾಸು ಬೈಬೇಕಂತೈತೇನೆ ನಾವು. ಅವ್ರನ್ನ ಬರೀ ಬೈದ ನಾವು ಸಂತುಷ್ಟ ನಾವು ಆಗಂಗಿಲ್ಲ. ಇನ್ನೂ ಸ್ವಲ್ಪ ನಾವು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ಕೋತೇವೆ. ಯಾವಾಗ ನಿಮ್ಮ ಮನಸ್ಸಿಗೆ ಅದು ಅರ್ಥ ಆಗ್ತೈತೋ ಆವಾಗ ನಿಮ್ಮ ಸಮಸ್ಯೆಗಳು ಕಡಿಮೆ ಆಕ್ಕವ. ನೆನಪಿನಾಗ ಇಟ್ಕೊಡ್ರಿ ಅದನ್ನು. ನೀವು ಬೈಯೋದು ಕಡಿಮೆ ಮಾಡಿರಿ. ಒಟ್ಟು ಅದಕ್ಕೆ ಏನು ಎನರ್ಜಿ ಹಾಕ್ತಿರಲ್ಲ ನೀವು, ನಿಮ್ಮ ಜೀವನದೊಳಗೆ ಆ ಎನರ್ಜಿದು ಯೂಸ್ ಮಾಡಿಕೊಡ್ರಿ. ಎನರ್ಜಿದು ಯೂಸೇಜ್ ಹೆಂಗೆ ಅಂತಂತ ಅನ್ನೋದು ಭಾಳ ಇಂಪಾರ್ಟೆಂಟ್. 24 hours ಮತ್ತೊಬ್ಬರನ್ನ ಬೈದ್ರೆ ಅದಕ್ಕೆ ಏನೂ ಅರ್ಥ ಇಲ್ಲ. ಎಲ್ಲ ಹುಚ್ಚರ ಕೆಲಸ.
ಹಂಗೆ ಮಾಡ್ಕೊಂತ ನಾವು ಏನಂತ ಮಾಡ್ತೇವೆ ಗೊತ್ತಾನ, ನಮ್ಮಲ್ಲಿ ನಮ್ಮ ಆಸ್ಪಾಸ್ ನಾವು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ಕೊಂಡು ನಮ್ಮೆಡೆಗೆ ಬರುವಂಥ ಒಳ್ಳೆಯ ವಿಷಯಗಳನ್ನು ನಾವು ದೂರ ತಳ್ತೇವೆ. ಇಲ್ಲಿ ಸ್ವಾಮೀಜಿ ಏನು ಹೇಳ್ತಾರೆ ಅಂತಂದು ಹೇಳಿ ನೋಡೋಣ. ಓಕೆ, ಯಾಕಂದರೆ ಇದು ಶಕ್ತಿ ದೇವತೆ ಅಲ್ಲ. ಫಿಯರ್ಲೆಸ್ನೆಸ್. ಓಕೆ, ಹೆದರುವಂಥದ್ದು ಏನೂ ಅವಶ್ಯಕತೆ ಇರೋಂಗಿಲ್ಲ. ಎಷ್ಟಾಕತಿ ಅಷ್ಟು ನಿಮ್ಮಲ್ಲಿಯ ಅವ್ಯಕ್ತ ಭಯ ಕಡಿಮೆ ಮಾಡ್ಕೊಳಕ್ಕೆ ನೋಡ್ರಿ. ಇದೆಲ್ಲ ಹೆಂಗೆ ಆಕೈತಿ ಅಂದರೆ ಭಯ ಬಿದ್ದಿರ್ತೈತಂತ ಅದು ಮನಸ್ಸಿನಾಗ ಇಟ್ಕೊಂಡು ಕುಂತಿರ್ತೈತಿ. ಯಾರು ಮನುಷ್ಯ ಬೋಲ್ಡ್ ಇರ್ತೈತಿ ಅವ್ನು ಎದಕ್ಕೆ ಬೇಕಾದ್ರೆ ಹಿಡ್ಕೊಂಡ್ರೆ ನಾವು ಮುಂದೆ ತಂದು ದಾರಿ ನೋಡ್ತಾವೆ. ನಾವು ಹಿಂದಿನ ನಮ್ಮ ಕಡೆ ಎಲ್ಲ ನಾವು ಒರಿ ಶೋ ಕೊಟ್ಬಿಡ್ತೇವೆ ಅಂತಂತೇವೆ, ನಾವು ಅಂತೇವೆಲ್ಲ ಘಾಟಿ ಭಾಷಾದಾಗ. ನಿಜವಾಗ್ಲೂ ಕೆಲವೊಂದು ವಿಷಯಗಳನ್ನ ಪ್ರಾಕ್ಟಿಕಲಿ ನಾವು ಅಪ್ಲೈ ಮಾಡ್ಕೋಬೇಕು. ಅವನು ನಿಮಗೇನಾದರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ಡಾಕ್ಟ್ರಿಗೆ ತೋರಿಸ್ರಿ. ಇನ್ನರ್ ಪೀಸ್, ಟ್ರೈ ಟು ಫೈಂಡ್ ಇನ್ನರ್ ಪೀಸ್. ನಾ ಏನು ಇದಕ್ಕೆಲ್ಲ ಹೇಳಿದ್ದೇನ ಇದೆ ನಮ್ಮ ಆತ್ಮಶಾಂತಿಗಾಗಿ ನಾವು ಮನಸ್ಸಿನ ಒಳಗೆ ಅಂತರಾಳದಲ್ಲಿ ನಾವು ನೆಮ್ಮದಿಯನ್ನು ಅನುಭವಿಸ್ತಾ ಇರಬೇಕು. ಅಂದ್ರೆ ಹೊರಗಿನ ವಿಷಯಗಳೆಲ್ಲ ತಾನಾಗಿ ತಿಳಿ ಆಗ್ತಾವೆ. ನೀವು ಒಳಗಿಂದ ಶಾಂತಿ ಇದ್ರಿ ಅಂತಂತಂದ್ರೆ ಆಜುಬಾಜು ಯಾರು ಹೈಪರ್ ಹೈಪರಾಗಿ ನಿಮ್ಮ ಜೋಡಿ ಯಾರು ಮಾತಾಡಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಿರ್ತಾರೆ ಸ್ಪಿರಿಚುಯಾಲಿಟಿ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಅದನ್ನು ಪ್ರಾಕ್ಟಿಕಲಿ ಫಾಲೋ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಇದು ನೋಡ್ರಿ, ನನಗೆ ತಿಳಿದ ಮಟ್ಟಿಗಂತೂ ತಾವು ಯಾರಾದರೂ ಹೆಣ್ಣು ಮಕ್ಕಳು ಮಾಡಿರಲಿಲ್ಲ ಅಂತಂತಂದ್ರೆ ನಿಮ್ಮ ಮನೆ ದೇವಿಗೆ ಹೋಗಿ ಬರ್ರಿ. ಹೋಗಿ ಬರ್ರಿ. ಏನಾದರೂ ಗಿಫ್ಟ್ಸ್ ಅದು ತೊಗೊಂಡು ಹೋಗ್ರಿ ಕೊಡ್ರಿ. ವರ್ಷದಾಗ 1-2 ಸರ್ತಿ ಹೋಗ್ರಿ, ಬೆಟ್ಟ ಹಾಕ್ರಿ. ನಿಮ್ಮ ಎನರ್ಜಿ ಎಲ್ಲ ನಿಮ್ಮ ಮನೆ ದೇವ್ರ ಮೇಲೆ ಹಾಕ್ರಿ. ನಿಮ್ಮ ವಿಪರೀತ ಏನು ನಿಮಗೆ ಅನಾನುಕೂಲಗಳನ್ನು ತರುವಂಥ ಯಾವ ಸಂದರ್ಭಗಳದಾವಲ್ಲ ಅದ್ರ ಮೇಲೆ ನಿಮ್ಮ ಎನರ್ಜಿ ಹಾಕಕ್ಕೆ ಹೋಗ್ಬೇಡ್ರಿ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾನು ಒಂದು ವಿಷಯ ಹೇಳ್ತೀನಿ. ತಾವು ಯಾರಾದರೂ ನನಗೆ ಫೋನ್ ಮಾಡಿದರೆ ನಿಮ್ಮ ಕೆಲಸ ನಾನು 12 ಗಂಟೆ ಮುಂದೆ ಮಾಡ್ತೇನೆ. ಯಾಕಂದ್ರೆ ನಾನು ಇಲ್ಲಿ ಕೆಲಸಕ್ಕೆ ಬಂದು ಕುಂಟ್ರದನ್ನು 12 ಗಂಟೆ ಆದಮೇಲೆ ನನ್ನ ಮನೆದೆಲ್ಲ ಕೆಲಸ ಮಾಡ್ಕೊಂಡು ಬಂದು ನಾನು 12ರಿಂದ 6:30 ತನಕ ನಾನು ನಿಮಗೆ ಅದು ಸ್ಪೇಸ್ ಮುಗಿದು ಹೋಗಿಬಿಟ್ಟಿತ್ತು. ನಾನು 12ರಿಂದ 6:30 ತನಕ ನಿಮಗೆ ಅವೈಲೇಬಲ್ ಇರ್ತೇನೆ. ಓಕೆ, ಆಮೇಲೆ 6:30ಯಿಂದ ನೀವು ನನಗೆ ಮೆಸೇಜ್ ಹಾಕಿರಿ 6:30 ಆದಮೇಲೆ. ಯಾಕಂದರೆ 7 to 8 ಕಿಚನದ್ದು ಕೆಲಸ. ಆಮೇಲೆ ಟೈಮ್ ನನ್ನ ಸಲ ಕೊಡ್ತೇನೆ. ನನ್ನ ಹತ್ರ ಯಾರು ಬಂದಿರ್ತಾರೋ ಅವ್ರದ್ದೆಲ್ಲ ಮರುದಿನ ನಾನು ಸೆಟ್ ಮಾಡ್ತಿರ್ತೇನೆ, ಯಾರ್ಯಾರಿಗೆ ಯಾವಾಗ ಟೈಮ್ ಕೊಡಬೇಕು ಅಂತಂದೇಳಿ. ನಾನು ನನ್ನ ಕೆಲಸ ಆಗಿರ್ತೇನೆ. ನೀವೇನೇ ಇದ್ದರೂ ನಿಮ್ಮ ವಾಟ್ಸಪ್ಪಿಗೆ ಮೆಸೇಜ್ ಹಾಕೋದು ಬರ್ರಿ. ನೀವು ಫೋನ್ ಯಾವಾಗ ಮಾಡಿರಿ ಅಂತಾರೆ 12ರಿಂದ 6:30 ಏನು ಬಿಟ್ವೀನ್ ನೀವು ನನಗೆ ಫೋನ್ ಮಾಡಿರಿ.